ಓದಿ ಮತ್ತಾಯ ಗ್ರಂಥ 5ನೇ ಅಧ್ಯಾಯ 17ನೇ ವಚನ. ಮ್ಯಾಥ್ಯೂ ಚಾಪ್ಟರ್ 5:17. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಿಕೊಳ್ಳಬೇಡಿರಿ. ತೆಗೆದು ಹಾಕುವುದಕ್ಕೆ ನಾನು ಬಂದಿಲ್ಲ, ನೆರವೇರಿಸುವುದಕ್ಕೆ ನಾನು ಬಂದಿದ್ದೀನಿ. ಮೋಶೆಯ ಧರ್ಮಶಾಸ್ತ್ರ ಅಂದ್ರೆ ಯಾವುದಂದ್ರೆ ಆದಿಕಾಂಡ, ವಿಮೋಚನ ಕಾಂಡ, ಆಮೇಲೆ ಯಾಜಕ ಕಾಂಡ, ಅಲ್ಲಿ ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡ. ಈ 5 ಗ್ರಂಥಗಳನ್ನ, ಈ 5 ಪುಸ್ತಕಗಳನ್ನ ಮೋಶೆಯ ಧರ್ಮಶಾಸ್ತ್ರ, ಜೆನೆಸಿಸ್, ಎಕ್ಸೋಡಸ್, ಲೆವಿಟಿಕಸ್, ನಂಬರ್ಸ್ ಅಂಡ್ ಡಿಟರ್ಮಿನರಿ, ಈ 5 ಗ್ರಂಥಗಳನ್ನ ಮೋಶೆಯ ಧರ್ಮಶಾಸ್ತ್ರ ಅಂತ. ಆಮೆನ್, ಹಲ್ಲೆಲೂಯಾ. ಈ 5 ಬುಕ್ಕುಗಳನ್ನ ಮೋಶೆಯ ಧರ್ಮಶಾಸ್ತ್ರ ಅಂತಂದ್ರೆ, ಈ ಧರ್ಮಶಾಸ್ತ್ರವನ್ನ ನಾನು ತೆಗೆದಾಕೋದಕ್ಕೆ ಬಂದಿಲ್ಲ, ನೆರವೇರಿಸೋದಕ್ಕೆ ಬಂದಿದ್ದೀನಿ. ಏನನ್ನ ನೆರವೇರಿಸೋದಕ್ಕೆ ಬಂದಿದ್ದೀನಿ. ಅದೇ ತರ ನೆರವೇರಿಸ್ತಾರೆ. 8ನೇ ದಿನದಲ್ಲಿ ಸುನ್ನತಿ ಮಾಡಿಸ್ಕೊಂಡು, ಆಮೇಲೆ ಶಾಪಕ್ಕೆ ಒಳಗಾದವನು ಶಿಲ್ಪೆಗೆ ಮರಕ್ಕೆ ತೂಗು ಹಾಕಲ್ಪಡಬೇಕಂತ ಏ ಸ್ವಾಮಿ ತೂಗು ಹಾಕಲ್ಪಟ್ಟು ನೆರವೇರಿಸಿದ. 8ನೇ ದಿನದಲ್ಲಿ ಹೋಗಿ ಸುನ್ನತಿಯನ್ನ ಮಾಡಿಸ್ಕೊಂಡ. ಒಂದೊಂದಕ್ಕೂ ಕೂಡ ಧರ್ಮಶಾಸ್ತ್ರದಲ್ಲಿ ಏನೇನು ಹೇಳಿದೆಯೋ ಅದನ್ನೆಲ್ಲ ಯೇಸುಸ್ವಾಮಿ ಕಂಪ್ಲೀಟ್ ಆಗಿ ನೆರವೇರಿಸಿದ್ದಾನೆ. ಹಾಗಾದ್ರೆ ಬ್ರದರ್, ಈ ಹಳೆ ಒಡಂಬಡಿಕೆ ನಮ್ಮ ಕೈಗೆ ಏನು ಕೊಟ್ಟಿದ್ದಾರೆ ದೇವರು? ಅವುಗಳಲ್ಲಿ ಇರೋದನ್ನ ಓದಿ ನೀನು ತಿಳ್ಕೊಂಡು ಅವ್ರು ಮಾಡಿ ತಪ್ಪನ್ನ ನೀನು ಮಾಡಬಾರ್ದು. ಪ್ಲಸ್ ಹಳೆ ಒಡಂಬಡಿಕೆಯನ್ನು ನೀನು ಓದಿದ್ರೇನೆ ಹೊಸ ಒಡಂಬಡಿಕೆ ಅರ್ಥ ಆಗೋದು. ಹಳೆ ಒಡಂಬಡಿಕೆ ನೆರಳು, ಅದ್ರ ರಿಯಲ್, ಅದ್ರ ಸತ್ಯ, ಅದು ಒರಿಜಿನಲ್ ಹೊಸ ಒಡಂಬಡಿಕೆ. ಆಮೇಲೆ ಮುಂದೆ ಬರಬೇಕಾಗಿರೋ ಛಾಯೆ ಅದು. ನೀನು ಧರ್ಮಶಾಸ್ತ್ರ ಪ್ರಕಾರ ನಡೆಯಕ್ಕಾಗಲ್ಲ, ಧರ್ಮಶಾಸ್ತ್ರಾನುಸಾರ ಜೀವಿಸಕ್ಕಾಗಲ್ಲ, ಧರ್ಮಶಾಸ್ತ್ರಾನುಸಾರ ನೀನು ಆರಾಧನೆ ಮಾಡಕ್ಕಾಗಲ್ಲ. ಕಷ್ಟ ಅದು. ಹಂಗ್ ಮಾಡ್ಬೇಕಂದ್ರೆ ನೀನು ಒಂದು ಕುರಿ, ಕೋಳಿ, ಆಮೇಲೆ ಪಾರಿವಾಳ, ಬಿಡುವಕ್ಕೆ ತಕೊಂಡು ಹೋಗ್ಬೇಕು. ಶನಿವಾರನೇ ಆರಾಧನೆ ಮಾಡ್ಬೇಕು. ಒಲೆ ಹಚ್ಚಬಾರ್ದು, ಸೌದೆ ಹೊಡಿಬಾರ್ದು, ಕೆಲ್ಸಕ್ಕೆ ಹೋಗ್ಬಾರ್ದು, ಯಾರಿಗೂ ಕೆಲಸ ಕೊಡಬಾರ್ದು. ಹಳೆ ಒಡಂಬಡಿಕೆ ಪ್ರಕಾರ ನಡಿಬೇಕಂದ್ರೆ 8ನೇ ದಿನದಲ್ಲೇ ಮಗುಗೆ ಹೋಗಿ ಹೆಸರಿಗಬೇಕು. ಹೆಂಗಸು ಒಂದು ಮುಟ್ಟಾದ್ರೆ ಇಷ್ಟು ದಿನ ತಿನ್ಬೇಕು, ಅಷ್ಟು ದಿನ ಹೋಗ್ಬಾರ್ದು ಆಲಯಕ್ಕೆ. ಹೆಣ್ಮಗು ಎತ್ತಿದ್ರೆ 80 ದಿನ ಚರ್ಚ್ಗೆ ಹೋಗ್ಬಾರ್ದು, ಗಂಡು ಮಗು ಎತ್ತಿದ್ರೆ 40 ದಿನ ಚರ್ಚ್ಗೆ ಹೋಗ್ಬಾರ್ದು ಲೇಡೀಸ್. ಇದು ಹಳೆ ಒಡಂಬಡಿಕೆ ಧರ್ಮಶಾಸ್ತ್ರ. ಯಾಕಂದ್ರೆ ಇವತ್ತು ಎಂತ ಬೋಧನೆಗಳು ಬಂದಿದೆ ಅಂದ್ರೆ, ಶನಿವಾರನೇ ಆರಾಧನೆ ಮಾಡ್ಬೇಕು, 8ನೇ ದಿನದಲ್ಲೇ ಮಗುಗೆ ಹೆಸರಿಡ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ದೇವರು ಬೈಬಲ್ ಸ್ಟಡಿಯಲ್ಲಿ ನಮ್ಮ ಮಧ್ಯದಲ್ಲಿ ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗಿರೋ ವ್ಯತ್ಯಾಸವನ್ನ ಮಾತಾಡ್ತಾರೆ. ಅಂದ್ರೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಏನಂತ ದೇವರು ಟೈಟಲ್ ಕೊಟ್ಟಿದ್ದಾರೆ ಅಂದ್ರೆ, ಮೊದಲು ಧರ್ಮಶಾಸ್ತ್ರ ನಿಯಮಕ್ಕೂ ಕೃಪೆಗೂ ಇರುವ ವ್ಯತ್ಯಾಸವನ್ನ ತಿಳಿ. ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಇರೋ ವ್ಯತ್ಯಾಸವನ್ನ ತಿಳಿ. ಧರ್ಮಶಾಸ್ತ್ರ ಮೋಶೆ ಮೂಲಕ ಬಂತು, ಕೃಪೆ ಯೇಸು ಕ್ರಿಸ್ತನ ಮುಖಾಂತರ ಬಂತು. ಆಮೆನ್, ಹಲ್ಲೆಲೂಯಾ, ಆಮೆನ್. ಹಳೆ ಒಡಂಬಡಿಕೆಯಲ್ಲಿ ಪ್ರಾಣಿಗಳ, ಪಕ್ಷಿಗಳ ಬಲಿಯನ್ನು ಕೊಟ್ಟು ದೇವರಿಗೆ ಪಾಪಗಳನ್ನ ತೋರಿಸ್ಕೊಂತಾ ಇದ್ರು, ಅದು ಕ್ಲಿಯರ್ ಆಗ್ತಾ ಇತ್ತು. ಹೊಸ ಒಡಂಬಡಿಕೆಯಲ್ಲಿ ನಮಗಾಗಿ ಯೇಸು ಕ್ರಿಸ್ತನು ಬಲಿಯಾಗಿದೆ. ಏನಾಗಿದೆ? ಎಸ್. ನಾವಿನ್ನು ಯಾವ ಬಲಿಯನ್ನ ಕೊಡೋದು, ನಮ್ಮನ್ನ ಕೊಡೋದು ಬೇಕಾಗಿಲ್ಲ. ನಮ್ಮ ಶಿಲ್ಪೆಯನ್ನು ಎತ್ಕೊಂಡು ಅದನ್ನ ಹಿಂದೆ ಹೋದ್ರೆ ಸಾಕು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇವತ್ತು ನೋಡೋಣ, ಹಳೆ ಒಡಂಬಡಿಕೆ ಆರಾಧನೆಯನ್ನ ಮಾಡ್ತಾ ಇದ್ದೀರಾ? ಹಳೆ ಒಡಂಬಡಿಕೆ ಪ್ರಕಾರ ಶಿಕ್ಷಿಸ್ತಾ ಇದ್ದೀರಾ? ಹಳೆ ಒಡಂಬಡಿಕೆ ಧರ್ಮಶಾಸ್ತ್ರ ಪ್ರಕಾರನೇ ಕೋಪ ಮಾಡ್ಕೊತಾ ಇದ್ದೀರಾ? ಧರ್ಮಶಾಸ್ತ್ರ ಪ್ರಕಾರನೇ ಆರಾಧನೆ ಮಾಡ್ತಾ ಇದ್ದೀರಾ? ಧರ್ಮಶಾಸ್ತ್ರ ಪ್ರಕಾರ ನಾವು ಆಮೇಲೆ ಆಲಯವನ್ನು ಯೋಚಿಸ್ತೀರಾ? ಎಲ್ಲ ವಿಷಯದಲ್ಲಿ ಪವಿತ್ರ ಆತ್ಮ ನಮ್ಗೆ ಒಂದು ಕ್ಲಿಯರ್ ಆಗಿ ಕೊಡ್ತಾರೆ. ಬರೀ ಓದ್ಕೋಬೇಕು, ಅವುಗಳಲ್ಲಿರೋ ಪ್ರಕಾರ ನಾವು ನಡಿಬಾರ್ದು. ನಾವು ಯಾವ ವಾಕ್ಯ ಪ್ರಕಾರ ನಡಿಬೇಕಂದ್ರೆ ಹೊಸ ಒಡಂಬಡಿಕೆ ಪ್ರಕಾರ ನಡಿಬೇಕು. ಹೊಸ ಒಡಂಬಡಿಕೆ ಪ್ರಕಾರ ಸೇವೆ ಮಾಡ್ಬೇಕು. ಹಲ್ಲೆಲೂಯಾ. ಯಾವ ಒಡಂಬಡಿಕೆ ನಾವು ಪಾಲನೆ ಮಾಡ್ಬೇಕು ಇವಾಗ? ಕೃಪಾ ನಿಯಮ ಅಂತೇಳಿ ಎಲ್ಲರೂ ಬಾಯ್ತಾರೆ.
ಹೇಳಿ, ಧರ್ಮಶಾಸ್ತ್ರ ಕೃಪಾ ನಿಯಮದ ಪ್ರಕಾರ ನಾವು ನಡಿಬೇಕು. ಹಳೆ ಒಡಂಬಡಿಕೆ ಪ್ರಕಾರ ಅಲ್ಲ, ಹೊಸ ಒಡಂಬಡಿಕೆ ಪ್ರಕಾರ ನಡಿಬೇಕು. ಅದೇ ಇವತ್ತು ನಮ್ಮ ಮಧ್ಯದಲ್ಲಿ ದೇವರು ಮಾತಾಡ್ತಾರೆ. ಮೊದಲನೇ ವಾಕ್ಯ ಓದಿ, ಇಬ್ರಿಯ 9ನೇ ಅಧ್ಯಾಯ 10ನೇ ವಚನ. ನೀವೆರಡು ಕಾಲ ಮಾಡ್ಕೊಂಡು ಎದುರುಗಡೆ ಆಪೋಸಿಟ್, ಹೊಸ ಒಡಂಬಡಿಕೆಯಲ್ಲಿ ಒಂದು ವಾಕ್ಯ, ಹಳೆ ಒಡಂಬಡಿಕೆಯಲ್ಲಿ ಒಂದು ಕೊಡ್ತೀನಿ. ಹಿಂಗ್ ಬರ್ಕೊಂಡ್ರೆ ನಿಮ್ಗೆ ಅರ್ಥ ಆಗೋದು. ಹೀಗೆ ಹೇಳಿ, ಎರಡು ಪಾಠ ಮಾಡ್ಕೊಬೇಕು. ಈ ಕಡೆ ಫಸ್ಟ್ ವಾಕ್ಯ, ಸೆಕೆಂಡ್ ವಾಕ್ಯ ಅದ್ರ ಆಪೋಸಿಟ್ ಮಾಡ್ಕೊಬೇಕು. ಈ ಕಡೆ ಹಳೆ ಒಡಂಬಡಿಕೆ ಕೊಡ್ತೀನಿ, ಆ ಕಡೆ ಹೊಸ ಒಡಂಬಡಿಕೆ ಕೊಡ್ತೀನಿ. ಎರಡು ಭಾಗ ಮಾಡ್ಕೊಳ್ಳಿ ಪೆನ್ನಲ್ಲಿ, ನಿಮ್ಮ ಬುಕ್ಕಲ್ಲಿ ಓದಿ. ಆಮೇಲೆ ಇಬ್ರಿಯ 9:10 ಓದಿ. ವಿವಿಧ ಸ್ಥಾನಗಳು ಸಹಿತವಾಗಿ Hebrew chapter 9:10. ವಿವಿಧ ಸ್ಥಾನಗಳು ಒಂದು ನಿಮಿಷ ಫಸ್ಟ್ ಒಂದು ಚೆನ್ನಾಗಿ ಹೇಳಿ ಅಲ್ಲ, ಇಲ್ಲಂಗ ಇದೊಂಥರ ಹಾರ್ಡ್ ಆಗಿದೆ ಹೇಳ್ತೀನಿ, ನೀವು ಸುಮ್ಮನೆ ಕೇಳ್ಬೇಡಿ, ಗಮನ ಕೊಟ್ಟು ಕೇಳಿ. ನಿಮ್ಗೆ ಬೈಬಲ್ ಚೆನ್ನಾಗಿ ಅರ್ಥ ಆಗುತ್ತೆ. ಹಳೆ ಒಡಂಬಡಿಕೆ ವಿವಿಧ ಸ್ಥಾನಗಳು ಸಹಿತವಾಗಿ ದೇಹಕ್ಕೆ ಮಾತ್ರ ಸಂಬಂಧಪಟ್ಟ ಧರ್ಮಶಾಸ್ತ್ರ ಎಂತದ್ದು? ಎಂತದ್ದು? ದೇಹಕ್ಕೆ ಸಂಬಂಧಪಟ್ಟಿದ್ದು. ಏನಕ್ಕೆ? ಬಾಡಿ. ಹಲ್ಲೆಲೂಯಾ, ಆಮೆನ್, ಆಮೆನ್. ಸ್ಪಿರಿಟ್ಗೆ ಸಂಬಂಧಪಟ್ಟಿದ್ದಲ್ಲ, ದೇಹಕ್ಕೆ ಸಂಬಂಧಪಟ್ಟಿದ್ದು. ಏನಕ್ಕೆ ಸಂಬಂಧಪಟ್ಟಿದ್ದು? ದೇಹಕ್ಕೆ. ಆತ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ. ಹಳೆ ಒಡಂಬಡಿಕೆ, ಆರಾಧನೆ, ಹಳೆ ಒಡಂಬಡಿಕೆ ಎಲ್ಲಾನು. ಆಮೆನ್. ಫ್ಲೆಶ್, ಇಂಗ್ಲಿಷ್ ಏನಂತಾರೆ? ಫ್ಲೆಶ್. ಫ್ಲೆಶ್ಗೆ ಸಂಬಂಧಪಟ್ಟಿದ್ದು. ಫ್ಲೆಶ್ ಅಂದ್ರೆ ದೇಹ, ಶರೀರ. ಆಮೆನ್, ಹಲ್ಲೆಲೂಯಾ. ವಾಕ್ಯ ಹೇಳ್ತಾರೆ, ಆ ನಿಯಮಗಳು, ಆ ವಾಕ್ಯ ಮಾತಾಡ್ತಾರೆ ಧರ್ಮಶಾಸ್ತ್ರ. ಬೇಕಾದ್ರೆ ರೇಟಿಂಗ್ ನೋಡ್ಕೊಳ್ಳಿ. 9ನೇ ಅಧ್ಯಾಯದಲ್ಲಿ 9ನೇ ಅಧ್ಯಾಯ ರೇಟಿಂಗ್ ನೋಡಿ. ಓದಿ ಓದಿ ಓದ್ಬೇಕು. ಎಲ್ಲಾರು ಕೇಳಿಸ್ತದೆ, ಯೂಟ್ಯೂಬ್ಗೂ ಹೋಗ್ತಾ ಇದೆ. ರೆಡ್ಡಿಂಗ್ ಓದಮ್ಮ, ಯಾರಾದ್ರೂ ಒಬ್ರು ಓದಿ. ರೆಡ್ಡಿಂಗ್ ಇಲ್ಲ, ಎಲ್ಲಿ ಕೊಟ್ಟಿರ್ತಾರೆ ಅಂದ್ರೆ ಅದು ರೆಡ್ಡಿಂಗ್ 8ನೇ ಅಧ್ಯಾಯದಲ್ಲಿ ಕೊಟ್ಟಿರ್ತಾರೆ. 8ನೇ ಅಧ್ಯಾಯ, 9ನೇ ಅಧ್ಯಾಯ, 10ನೇ ಅಧ್ಯಾಯ ಒಂದೇ ರೆಡ್ಡಿಂಗ್. ಶಾಶ್ವತವಾದ ಅದನ್ನೇ ಇವತ್ತು ಮಾತಾಡ್ತಾ ಇದ್ದಾರೆ ದೇವರು. 8ನೇ ಅಧ್ಯಾಯ, 9ನೇ ಅಧ್ಯಾಯ, 10ನೇ ಅಧ್ಯಾಯ ಎಲ್ಲ ಒಂದೇ ಹೆಡ್ಡಿಂಗ್. 8, 9, 10 ಒಂದೇ. 3 ಅಧ್ಯಾಯನ ನೀನು ಸೇರಿ ಓದಿದ್ರೆ ಅರ್ಥ ಆಗೋದು. ಈಗ ಹೇಳಿರ್ತೀನಿ. ಹಲ್ಲೆಲೂಯಾ. ಎಲ್ಲಿದೆಯಾ ಅಲ್ಲಿ ಹೋಗ್ಬೇಕು ನೀವು. ನಾನು 9ನೇ ಅಧ್ಯಾಯ ಹೆಡ್ಡಿಂಗ್ ಓದಿದ್ರೆ 9ನೇ ಅಧ್ಯಾಯ ಮೇಲೆ ಇಲ್ಲ ಅನ್ಬೇಡ. ನೆಕ್ಸ್ಟ್ ಎಲ್ಲಿದೆ ಅಲ್ಲಿ ಹೋಗ್ಬೇಕು. ಆಮೇಲೆ ಯಾವ ನಾಯಕತ್ವ? ಲೇವಿಯ ನಾಯಕತ್ವ ಅಲ್ಲ, ನಾವು ನೆರವೇರಿಸಬೇಕಾಗಿರೋದು ಮೆಲ್ಕಿಜೆದೇಕನು. ಹೊಸ ಒಡಂಬಡಿಕೆ ಏದ್ರ ಮೇಲೆ ನಿಂತಿದೆ? ಮೆಲ್ಕಿಜೆದೇಕನು. ದ್ರಾಕ್ಷಾರಸವನ್ನ, ರೊಟ್ಟಿಯನ್ನು ಯಾರು ತಂದು ಕೊಡ್ತಾರೆ? ಯಾರು ತಂದು ಕೊಡ್ತಾರೆ? ಶಾಲೆಯನ್ನು ತಗ್ಗಿನಲ್ಲಿ, ಅರಸನ ತಗ್ಗಿನಲ್ಲಿ ಅಬ್ರಾಹ್ಮನಿಗೆ ಮೆಲ್ಕಿಜೆದೇಕನು ತಂದು ಕೊಡ್ತಾನೆ. ಯೇಸು ಕ್ರಿಸ್ತನು ಮೆಲ್ಕಿಜೆದೇಕನ ತರಹದ ಮಹಾಯಾಜಕನು. ಇಬ್ರಿಯ 7ನೇ ಅಧ್ಯಾಯ, ಇಬ್ರಿಯ 7ನೇ ಅಧ್ಯಾಯ ಪೂರ್ತಿ ಮೆಲ್ಕಿಜೆದೇಕನ ಯಾಜಕತ್ವವನ್ನು ಕುರಿತು ಮಾತಾಡ್ತಾರೆ. ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ. ಆಮೆನ್, 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 ಆಮೆನ್. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಈ ದೇಹಕ್ಕೆ ಸಂಬಂಧಪಟ್ಟ ನಿಯಮಗಳವು ಎಲ್ಲರಿಗೂ ಅಂತ ಅದನ್ನ ಹೇಳ್ತಾನೆ ನೋಡಿ. ಕಂಟಿನ್ಯೂ ಮಾಡಮ್ಮ. 9:10 ದೇಹಕ್ಕೆ ಸಂಬಂಧಪಟ್ಟ ನಿಯಮಗಳು ಫಾಸ್ಟ್ ಆಗಿರ್ಬೇಕು. ಆಮೆನ್. ಎಲ್ಲಿವರೆಗೂ? ತಿದ್ದುಪಾಠ ಕಾಲ ಯಾವಾಗ ಬಂದು ಗೊತ್ತಾ? ಯೇಸು ಕ್ರಿಸ್ತನು ಬಂದ. ಅದೇ ತಿದ್ದುಪಾಠ ಕಾಲ. ಅಲ್ಲಿವರೆಗೂ ನಿಮ್ಗೆ ಇದು ಕೊಟ್ಟಿರ್ತೀನಿ, ಇದರಲ್ಲಿ ಫಾಲೋಅಪ್ ಮಾಡ್ಕೊಂಡಿರಿ. ಒಂದು ದಿನ ಬರ್ತೈತೆ, ಒಂದು ಸಮಯ ಬರ್ತೈತೆ, ಕಾನೂನೇ ಚೇಂಜ್ ಮಾಡ್ತೀವಿ, ರೂಲ್ಸೇ ಚೇಂಜ್ ಮಾಡ್ತೀವಿ, ರೆಗ್ಯುಲೇಷನ್ ಚೇಂಜ್ ಮಾಡ್ತೀವಿ, ನಿಯಮಗಳನ್ನೇ ಚೇಂಜ್ ಮಾಡ್ತೀವಿ. ತಿದ್ದುಪಾಟಿನ ಕಾಲ ಯಾವಾಗಂದ್ರೆ ಯೇಸು ಕ್ರಿಸ್ತನು ಬಂದಾಗ. ಏನಂತ ಮಾತಾಡ್ತಾರೆ ಗೊತ್ತಾ ನಿಮ್ಗೆ? ಯೇಸು ಕ್ರಿಸ್ತನು ನಾನು ಹೇಳುವುದೇನೆಂದರೆ
ಮೋಶೆ ಹೇಳ್ತಾನೆ, ಹೆಂಡತಿಗೆ ಡೈವರ್ಸ್ ಕೊಡ್ಬೇಕಂದ್ರೆ ಕೊಟ್ಬಿಟ್ಟು ಬಿಟ್ಬಿಡಂತ ನೀನೇನ್ ಹೇಳ್ತೀಯ? ಆದಿಂದ ಹಂಗಿರ್ಲಿಲ್ಲ. ಒಬ್ಬರಿಗೆ ಒಂದೇ ಹೆಂಡತಿ. ಬಂದು ಕೇಳ್ತಾರ ಅವರು ಧರ್ಮಶಾಸ್ತ್ರದವರು. ಯಾರು ಬಂದು ಕೇಳೋದು? ಲೇವಿ ಯಾಜಕತ್ವದಲ್ಲಿ ಇದ್ದವ್ರು ಬಂದು ಕೇಳ್ತಾರೆ. ಏನಂತ ಕೇಳ್ತಾರೆ? ಸ್ವಾಮಿನ ಮತ್ತಾಯ 17, 18, 19ನೇ ಅಧ್ಯಾಯದಲ್ಲಿ ಏನಂತ ಕೇಳ್ತಾರೆ? ಮತ್ತಾಯ 19ನೇ ಅಧ್ಯಾಯದಲ್ಲಿ ಮೋಶೆ ಹೆಂಡತಿ ಇಷ್ಟ ಇಲ್ಲ ಅಂದ್ರೆ ಡೈವರ್ಸ್ ಕೊಟ್ಬಿಟ್ಟು ಬಿಟ್ಬಿಡು ಅಂತ ಹೇಳ್ತೇನೆ. ನೀನೇನು ಹೇಳ್ತೀಯಾ? ಮೋಶೆ ನಿಮ್ ಮಂಡುತನ ನೋಡಿ ಅಲ್ಲಿ ಬರ್ದಿಟ್ಟ. ನಾನು ಹೇಳೋದು ಏನಂದ್ರೆ, ಇಲ್ವಂಗ್ ಮಾಡಬೇಡಿ. ಆದ್ರ ಕಾರಣ ಇದ್ರೆ ನೀವು ಹೆಂಡತಿಗೆ ಡೈವರ್ಸ್ ಕೊಡಬೇಡಿ. ಸುಮ್ನೆ ಬಿಡ್ಬೇಡ. ವ್ಯಭಚಾರಿ ಆಗ್ತಾನೆ. ಸುಮ್ನೆ ಡೈವರ್ಸ್ ಕೊಡ್ಬೇಡ. ನಾನು ಹೇಳೋದು ಹಂಗೆ. ಮೊದಲಿಂದಲೂ ಒಬ್ಬರಿಗೆ ಒಂದೇ ಹೆಂಡತಿ. ಆದಿಂದ ಅಂದ್ರೆ ಆದಾಮ ಅವಳಿಂದ ಇಲ್ಲಿವರೆಗೂ ಹಂಗೆ ಇರೋದು. 7 ಮದುವೆ ಆದ ದಾವಿದ. ಆಮೇಲೆ ಅಬ್ರಾಹಂ 3 ಮದುವೆ ಆದ. ಹೆಂಗೆ ಅಂತ ಕೇಳ್ಬೇಡಿ. ಅಲ್ಲೆಲ್ಲೂಯ್ಯ, ಅದು ಅವರು ಓನರು. ದೇವರು ಒಬ್ರಿಗೆ ಒಂದೇ ಇಟ್ಟಿರೋದು. ನಾನು ಹೇಳೋದೇನಂದ್ರೆ, ಧರ್ಮಶಾಸ್ತ್ರ ಹೇಳ್ತೈತೆ, ಹೆಂಗಸತ್ರ ಹೋಗಿ ಗಂಡಸತ್ರ ಹೋಗಿ ಬಂದ್ರೆ ಅದು ವ್ಯಭಚಾರ. ಬೇರೆ ಸ್ತ್ರೀ ಪರಪುರುಷನ ಹತ್ರ ಹೋಗಿ ಬಂದ್ರೆ ವ್ಯಭಚಾರ. ನಾನು ಹೇಳೋದೇನಂದ್ರೆ, ನೀವು ಅವನ್ನ ನೋಡಿ ಕೆಟ್ಟದಾಗಿ ನೋಡೋವಾಗ್ಲೇ ನಿಮ್ಮ ಒಳಗಡೆ ನೀವು ಸೆಕ್ಸ್ ಮಾಡ್ಬಿಟ್ರಿ. ಆಕೆಯೊಂದಿಗೆ ಆತನೊಂದಿಗೆ ನೀವು ಒಂದಾಗ್ಬಿಟ್ರಿ, ಅನುಭವಿಸ್ಬಿಟ್ರಿ ಅವರನ್ನ ಅಂತ ಬರೀತಾರೆ. ಅದನ್ನೇ ತಿದ್ದುಪಾಠ ಕಾಲ. ಅಲ್ಲಿಗೆ ಪ್ರತಿಯಾಗಿ ಯಾರನ್ನ ಒಬ್ರು ಅಲ್ಲಿ ಮುರಿದ್ರೆ ಇನ್ನೊಬ್ರು ಅಲ್ಲಿ ಮುರಿಬೇಕು. ಅವ್ರು ಹೋಗಿ ಆಪೋಸಿಟ್. ನನಗೆ ಮುರಿದ್ರೆ ನಿನಗೆ ನಾನು ಮುರಿಬೇಕು. ಅಲ್ಲೋ ಮುರಿದ್ರೆ ಸುಮ್ಮನೆ ಇರಬೇಕು. ಕಣ್ಣು ಕಿತ್ತಾಕಿದ್ರೆ ಕಣ್ಣು ಕಿತ್ತಾಕ್ಬೇಕು. ಹಂಗಿರೋ ಧರ್ಮಶಾಸ್ತ್ರ. ಏಟಿಗೆ ಏಟು, ಮಾತು, ಸವಾಲಿಗೆ ಸವಾಲು, ಮುಯ್ಯಿ. ಒಂದೆತ್ತು ಕಲ್ತಾನ ಮಾಡ್ಕೊಳ್ಳೋದೇ 2 ಎತ್ತು ಕೊಡ್ಬೇಕು. ಇದು ಧರ್ಮಶಾಸ್ತ್ರ. ಇವುಗಳ ಪ್ರಕಾರ ನಡೆಯಕ್ಕೆ ಹೋಗ್ತಾ ಇದ್ದಾರೆ ಕೆಲವು ಪಾಸ್ಟು, ಕೆಲವು ವಿಶ್ವಾಸಿಗಳು, ಕೆಲವರೆಲ್ಲ ಜಾಸ್ತಿ ಜನ ಅಚ್ಚ ಬರೋ ವಾಕ್ಯಗಳೇ ಮಿಕ್ಸ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ. ತಿದ್ದುಪಾಟಿನ ಕಾಲ ಅಂದ್ರೆ ಏನರ್ಥ? ಒಂದು ಟೈಮ್ ಬರ್ತೈತೆ, ಎಲ್ಲ ಸರಿಯಾಗುತ್ತೆ ಅಂತ. ಅಲ್ಲವರೆಗೂ ಆ ಲೇವಿಯ ನಾಯಕತ್ವ ಅಂದ್ರೆ ಧರ್ಮಶಾಸ್ತ್ರ. ಲೇವಿಯ ಕುಲದವರು ಯೇಸು ಕ್ರಿಸ್ತನ ತನಕ ಯಾಜಕ ಉದ್ಯೋಗ ಮಾಡ್ಕೊಂಡ್ಬಂದ್ರು. ಯೇಸು ಸ್ವಾಮಿ ಬಂದ ಸ್ಟಾಪ್ ಆಗೋದು. ಶಕಾರ್ನ ಮಗ ಯೋಹಾನ ನೆಕ್ಸ್ಟ್ ಯಾಜಕನಾಗಬೇಕಾಗಿತ್ತು, ಸ್ಟಾಪ್ ಆಯ್ತು. ಅವನು ದೇವ್ರ ಸನ್ನಿಧಿಯಲ್ಲಿ ಸೇವೆ ಮಾಡುವಾಗಲೇ ದೇವ್ ದೂತರು ಬಂದು ದರ್ಶನ ಕೊಟ್ಟಿದ್ವಿ. ಆಮೇಲೆ ನೆಕ್ಸ್ಟ್ ಅವನ ಮಗ ಆಗ್ಬೇಕು, ಅವನು ಕಾರಿಗೆ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಸ್ಟಾಪ್ ಆಯ್ತು ಲೇವಿಯ ಯಾಜಕತ್ವ. ಯೂದ ಕುಲಕ್ಕೆ ಹೋಗ್ತಾ ಇದೆ. ಯಾರು? ಯೇಸು ಕ್ರಿಸ್ತನಿಗೆ ಹೋಗ್ತಾ ಇದೆ. ಮೆಲ್ಕಿಜೇದಕನು ಯಾಜಕತ್ವ ಆತನು. ಮೆಲ್ಕಿಜೇದಕನಿಗೆ ಸಾವಿಲ್ಲ, ಮೊದಲು ಕೊನೆ ಇಲ್ಲ, ಹುಟ್ಟು ಅಂತ್ಯ ಇಲ್ಲ. ಅಂತಹ ಯೇಸು ಕ್ರಿಸ್ತನ ಯಾಜಕತ್ವ. ಆದ್ರೆ ಆರೋನ್ನಿಂದ ಶಕಾರ್ನವರೆಗೂ ಬಂದಿದ್ದು ಯಾಜಕತ್ವ ಸ್ಟಾಪ್ ಆಗೋಯ್ತು. ಅವರು ಸತ್ತೋಗ್ಬಿಡ್ತಾ ಇದ್ರು. ಯೇಸು ಕ್ರಿಸ್ತ ಸಾವಿಲ್ಲ, ನಿರಂತರ ಯಾಜಕರು, ನಿತ್ಯ ಯಾಜಕರು. ಸೊ ಈ ವಾಕ್ಯ ಏನ್ ಹೇಳ್ತದೆ? ಹಳೆ ಒಡಂಬಡಿಕೆ ಧರ್ಮಶಾಸ್ತ್ರ ತಿದ್ದುಪಾಟವರೆಗೂ ಜಸ್ಟ್ ಟೆಂಪ್ರವರಿ. ಹಿಂಗಿರಿ, ಹಿಂಗ್ ಮಾಡಿ ಗೌರ್ಮೆಂಟ್ ರೂಲ್ ಆಗುತ್ತೆ, ಕಾನೂನು ತರ್ತೀರಿ, ಅಲ್ಲಿವರೆಗೂ ಹಿಂಗಿರಿ, ಅಬ್ಸರ್ವೇಷನ್ ಅಲ್ಲಿ ಇರೋದು. ಇದಿದು ಅದದು ಅಂತ ಹೇಳಿಕ್ಕಿದೆ, ಬಿಡುಗಡೆ ಇಲ್ಲ. ತಿದ್ದುಪಾಟು ಹೊರತು ಇನ್ನೇನು ಅಲ್ಲ. ಯೇಸು ಸ್ವಾಮಿ ಬರೋವರೆಗೂ. ಅದಕ್ಕೆ ಬೇಕಾದ್ರೆ ಇನ್ನೊಂದು ದಿನ ನಾನು ಬೈಬಲ್ ಸ್ಟಡಿಯಲ್ಲೇ ತಗೊಂತೀನಿ, ಯಾಕಂದ್ರೆ ಇವತ್ತು ಹೇಳ್ಬಿಡ್ತೀನಿ. ಆದ್ರೆ ಬರೋವಾರ ತಗೊಂತೀನಿ. ಆ ಬರೋವಾರ ನಿಮ್ಗೆ ಹೇಳ್ಬಿಟ್ರೆ ಇದು ನಿಮ್ಗೆ ಕ್ಲಿಯರ್ ಆಗಿ ತಿದ್ದುಪಾಟಿನ ಕಾಲ ಯಾವಾಗ, ಅದು ಯಾವಾಗ ಸ್ಟಾರ್ಟ್ ಆಯ್ತು, ಅದು ಯಾರು ತಿದ್ದುಪಾటు ಮಾಡಿದ್ದು, ಅದೊಂದು ದಿನ ಬೇರೆ ಮೆಸೇಜ್ ಆಗ್ತದೆ. ಇವತ್ತಿಗೆ ಲೇಟ್ ಆಗ್ತದೆ ನೋಡಿ. ಆಮೇಲೆ ಸೊ ಹಳೆ ಒಡಂಬಡಿಕೆ ವಾಕ್ಯ ಏನ್ ಕಳಿಸ್ಕೊಡ್ತು? ಶರೀರಕ್ಕೆ ಸಂಬಂಧಪಟ್ಟಿದ್ದು. ಏನಕ್ಕೆ ಸಂಬಂಧಪಟ್ಟಿದ್ದು? ಆತ್ಮಕ್ಕೆ ಸಂಬಂಧಪಟ್ಟಿದ್ದ ಆರಾಧನೆ ಅಲ್ಲ ಅದು. ಆಮೇಲೆ ಹಳೆ ಒಡಂಬಡಿಕೆ ಶರೀರಕ್ಕೆ ಸಂಬಂಧಪಟ್ಟಿದ್ದು. ಒಂದು ಟೈಮ್ ಬರೋವರೆಗೂ, ಜೀಸಸ್ ಬರೋವರೆಗೂ ಅದು ಅವ್ರು ಕೊಟ್ಟಿದ್ದು. ತಿರ್ಗಾ ಇವಾಗ್ಲೂ ಅದೇ ಅಂದ್ರೆ ಎಲ್ಲಾರು ಶನಿವಾರನೇ ಮಾಡ್ಬೇಕು ಅಂದ್ರೆ, ಸುನ್ನತಿ ಮಾಡಿಸ್ಕೊಳ್ಬೇಕಂದ್ರೆ, 7 ಹಬ್ಬ ಮಾಡ್ಬೇಕು ಅಂದ್ರೆ, ಹಲ್ಲೆಲೂಯಾ. ಯೇಸು ಸ್ವಾಮಿ ಬಂದ್ಬಿಟ್ಟ ಮೇಲೆ ಅದಿಲ್ಲ. ಅವರು ಸೇರಿ ಇದನ್ನೇ ಫಾಲೋ ಮಾಡ್ಬೇಕು. ಬದುಕಿರೋ ಇಸ್ರಾಯೇಲ್ ಇದನ್ನೇ ಫಾಲೋ ಮಾಡ್ಬೇಕು.
ಯಾವುದು ಮೆಲ್ಕಿಜೆದೇಕನ ತರಹದ ಯಾಜಕತ್ವ. ಈಗಿರೋದು ನಾವು ಅನುಸರಿಸಬೇಕಾಗಿರೋದು ಮೆಲ್ಕಿಜೆದೇಕನ ಯಾಜಕತ್ವ, ಲೇವಿ ಯಾಜಕತ್ವ ಅಲ್ಲ. ಇಸ್ರಾಯೇಲ್ ಸಮೇತ ಇದನ್ನೇ ಫಾಲೋ ಮಾಡ್ಬೇಕು ಇವಾಗ. ಬಟ್ ಅವ್ರು ಇದುವರೆಗೂ ಫಾಲೋ ಮಾಡಿಲ್ಲ, ಯೇಸುವನ್ನು ನಂಬಲಿಲ್ಲ. ಅವ್ರು ಇನ್ನೂ ಧರ್ಮಶಾಸ್ತ್ರದಲ್ಲೇ ಇದ್ದಾರೆ, ಇನ್ನು ಮೆಸ್ಸಿಯ ಬರಬೇಕು ಅಂತ ಇದ್ದಾರೆ. ಓದಿ ಅದಕ್ಕೆ ಆಪೋಸಿಟ್ ಬೋರ್ಡು ಇಬ್ರಿಯ ಗ್ರಂಥ 7:6 ಆಪೋಸಿಟ್ ಬರ್ಕೊಳ್ಳಿ ಆ ವಾಕ್ಯ. ಹಾ ಅದಿಲ್ಲ, ಅದು ಬೇಡ. ಆ ವಾಕ್ಯ ಜೊತೆಗೆ ಅದು ಕೊಡ್ತೀನಿ. ರೋಮನ್ 7:6 ಓದಿ, ರೋಮಪುರ 7:6 ಓದಿ. ಈಗ ಏನಂತ ವಾಕ್ಯ ಕೇಳಿದ್ರಿ? ಇಬ್ರಿಯ 9:10 ಶರೀರಕ್ಕೆ ಸಂಬಂಧಪಟ್ಟಿದ್ದು. ಹಳೆ ಒಡಂಬಡಿಕೆ ಏನಿಗೆ ಸಂಬಂಧಪಟ್ಟಿದ್ದು? ಯೇಸು ಸ್ವಾಮಿ ಬರೋವರೆಗೂ 4000 ವರ್ಷ ಶರೀರಕ್ಕೆ, ಆಮೇಲೆ ತಿದ್ದುಪಾಠ ಕಾಲವರೆಗೂ. ಇದು ಓದಿ ಈ ವಾಕ್ಯ ಏನಿಗೆ ಸಂಬಂಧಪಟ್ಟಿದೆ ಅಂತ ಹೇಳ್ತಿದ್ದೆ? ಹೊಸ ಒಡಂಬಡಿಕೆ. ನಾವು ಸತ್ತೋಗಿದ್ದೀರಿ, ನಾವು ಅದಕ್ಕಾಗಿ ಬದುಕಿಲ್ಲ, ಅದಕ್ಕೆ ಸತ್ತೋಗಿದ್ದೀರಿ. ಇನ್ನು ನಾವು ಅದರಲ್ಲಿ ಜೀವಂತವಾಗಿರೋದು ಹೆಂಗೆ? ಆಮೇಲೆ ಬಿಡುಗಡೆ ಆಗಿದ್ದೀವಿ ನಾವು. ತಿರ್ಗಾ ಅದನ್ನ ನೆರವೇರಿಸ ಅದ್ರ ಪ್ರಕಾರ ನಡೆಯೋದು ಏನಕ್ಕ? ಪವಿತ್ರ ಆತ್ಮ ಅಂತಿದೆ ನೋಡಿ, ಹೊಸ ರೀತಿ ಅಂತಿದೆ ನೋಡಿ. ಹಳೆ ರೀತಿ ಅಲ್ಲ ಅಂತ, ಹಳೆ ಒಡಂಬಡಿಕೆ ಪ್ರಕಾರ ಅಲ್ಲ ಅಂತ. ಆಮೇಲೆ ಹೊಸ ರೀತಿಯಲ್ಲಿ ಪವಿತ್ರ ಆತ್ಮನಿಗೆ ಅನುಸಾರವಾಗಿ ನಾವು ನಡಿಬೇಕು, ನಾವು ನೆರವೇರಿಸಬೇಕು, ಆರಾಧಿಸಬೇಕು. ಆರಾಧನೆ ಅಂತಿದೆ ನೋಡಿ, ಹೊಸ ಆರಾಧನೆ ಅಂತಿದೆ ನೋಡಿ, ಪವಿತ್ರ ಆತ್ಮ ಅನುಸಾರವಾಗಿ ಅಂತಿದೆ ನೋಡಿ. ಅವಾಗಲೇ ಒಂದು ವಾಕ್ಯ ಕೊಟ್ಟು, ಅದು ಶರೀರ. ಹೊಸ ಒಡಂಬಡಿಕೆ ಟೋಟಲಿ 100% ಆತ್ಮ. 100% ಏನದು? ಆತ್ಮವನ್ನು ಆರಾಧಿಸು, ಆತ್ಮದಿಂದ ಆರಾಧಿಸು. ಇನ್ನು ಒಂದು ವಾಕ್ಯ ಓದ್ತೀರಾ? ಈ ಕಡೆ ಬರ್ಕೊಳ್ಳಿ, ಈ ಕಡೆ ಪಾಠದಲ್ಲಿ ಯಾಜಕ ಕಂಡ 9:2 ಓದಿ. ಫಸ್ಟ್ ಪಾಠಲ್ಲಿ ಬರ್ಕೊಳ್ಳಿ, ಯಾಜಕ 9:2 ಓದಿ ಬೇಗ. ನೀನು ದೋಷ ಅಂದ್ರೆ ಏನು? ತಪ್ಪು ಮಾಡಿದ್ರೆ, ಪಾಪ ಮಾಡಿದ್ರೆ ಏನ್ ತಕೊಂಡು ಹೋಗ್ಬೇಕಂತ ನೋಡಿ. ಇಲ್ಲಿ ನೋಡ್ಬೇಡಿ, ಬೈಬಲ್ ದಯವಿಟ್ಟು ಕೇಳಿ, ಅರ್ಥ ಕೇಳಿ, ಮಾಡ್ಕೊಬೇಕು ಪ್ಲೀಸ್. ಪೂರ್ಣಾಂಗವಾದ ಹೋರಿಯನ್ನು, ಆಮೇಲೆ ಸಾಕು ಕೆಳಗಡೆ 1ನೇ, 2ನೇ, 3ನೇ, 4ನೇ ಓದ್ಕೊಳ್ಳಿ. ಯಾಜಕ ಕಾಂಡ ಬಲಿಗಳನ್ನ ಅರ್ಪಿಸೋದೇ ಇರ್ತದೆ, ಸುಡೋದಿರ್ತದೆ, ಯಜ್ಞವಿರ್ತದೆ, ಅಲ್ಲಿ ಬೆಂಕಿ ಇರ್ತದೆ, ಈ ಲೋಕದ ಬೆಂಕಿ. ಅಲ್ಲಿ ಕುರಿಯನ್ನ, ಕೋಳಿಯನ್ನ, ಆಮೇಲೆ ಎಮ್ಮೆಯನ್ನ, ಎಮ್ಮೆಯನ್ನ, ಓರಿಯನ್ನ, ಆಮೇಲೆ ಬೆಳವಕ್ಕಿಯನ್ನ ಸುಡೋದಿರ್ತದೆ. ಈಗ ಹೊಸ ಒಡಂಬಡಿಕೆಯಲ್ಲಿ ಆ ತರ ಇಲ್ಲ, ಆ ರೀತಿ ಅಲ್ಲ ನಮ್ದು. ಅವ್ರು ಹೋಗಿ ತನ್ನ ಯಾಜಕನಿಗೆ, ಅವನಿಗಾಗಿ, ಜನಗಳಿಗಾಗಿ ಬಲಿಗಳನ್ನ ಕೊಡ್ತಾ ಇದ್ರು. ಏನನ್ನ ತಂದು ಕೊಡ್ತಾ ಇದ್ರು ನೋಡಿ? ಒಂದು ಪೂರ್ಣಾಂಗವಾದ ಭೂಮಿಯನ್ನ. ಇವಾಗ ಕೊಡ್ತಾರ? ಹಳೆ ಒಡಂಬಡಿಕೆ ಅಂತಾರ ಅವರು ಕೊಡ್ತಾರ? ಹಳೆ ಒಡಂಬಡಿಕೆಯಲ್ಲಿ ದಾವಿದ ಡ್ಯಾನ್ಸ್ ಆಡ್ದ, ನಾವ್ಯಾಕೆ ಇವಾಗ ಆಡ್ಬಾರ್ದು? ಫುಲ್ ಪಿಟ್ ಮೇಲೆ ಕೆಳಗಡೆ ಕುಣಿಬಾರ್ದು ಅಂತಾರೆ. ಹಳೆ ಒಡಂಬಡಿಕೆಯಲ್ಲಿ ಡ್ಯಾನ್ಸ್ ಆಡ್ದ, ದಾವಿದನ್ ಡ್ಯಾನ್ಸ್ ಆಡ್ದ, ನಾವ್ಯಾಕೆ ಆಡ್ಬಾರ್ದು? ದಾವಿದ ಡ್ಯಾನ್ಸ್ ಆಡಿದ್ರು ರಸ್ತೆಯಲ್ಲಿ, ಚರ್ಚೆಲ್ಲ. ಅದು ಫಸ್ಟ್ ತಿಳ್ಕೊಬೇಕು. ಡ್ಯಾನ್ಸ್ ಆಡೋರು ನೋಡೋರು, ಆಡ್ಸೋರು, ಮುಂದ್ಗಡೆ ಆಡೋರು ಎಲ್ಲಾರು ಡ್ಯಾನ್ಸ್ ಆಡಿದ್ರು ಚರ್ಚೆಲ್ಲ, ರೋಡಲ್ಲಿ ಆಡಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ದಾವಿದ ಡ್ಯಾನ್ಸ್ ಆಡ್ದ ಅಂತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಗೆ. ಹೊಸ ಒಡಂಬಡಿಕೆ ಟೋಟಲಿ ಆತ್ಮದಲ್ಲಿ ಡ್ಯಾನ್ಸ್ ಆಡಬೇಕು. ಯಾವ್ದ್ರಲ್ಲಿ? ಆತ್ಮದಲ್ಲಿ ಆರಾಧಿಸ್ಬೇಕು. ಓದಿ ವಾಕ್ಯ, ಯೋಹಾನ 4:22-23 ಓದ್ಬೇಕು ಬೇಗ. ನಾನು ಬರಬೇಕಾದ ರಕ್ಷಣೆಯು ಯಹೂದ್ಯರಿಂದ ಬರುತ್ತದಷ್ಟೇ,
ಆದುದರಿಂದ ಅವ್ರು ಹೋಗಿ ಏನ್ ಕೊಡ್ತಾ ಇದ್ರು ಯಾಚಕ? ಗೋಧಿಯನ್ನ, ಕೋಳಿಯನ್ನ, ಕುರಿಯನ್ನ, ಬೆಳವಕ್ಕಿಯನ್ನ, ಪಾರಿವಾಳವನ್ನ ಕೊಟ್ಟು ನಮ್ಮ ತಪ್ಪುಗಳು ಕ್ಷಮಿಸು, ನಮ್ಮ ಪಾಪಗಳು ಕ್ಷಮಿಸು, ಇದು ಪ್ರಥಮ ಫಲ, ಇದು ನಮ್ಮ ಬೆಳೆಯಲ್ಲಿ ಪ್ರಥಮ ಕಾಣಿಕೆ ಅಂತ ಬೆಂಕಿಯಲ್ಲಿ ಸುಟ್ಟು ದೇವರಿಗೆ ಸುವಾಸನೆಯನ್ನು ಉಂಟು ಮಾಡ್ತಾ ಇದ್ರು. ಹಳೆ ಒಡಂಬಡಿಕೆಯವರು ಯೇಸು ಕ್ರಿಸ್ತನ ಕಾಲದವರೆಗೂ, ಯೋಹಾನವರೆಗೂ, ಚಕ್ಕಾರ್ಯವರೆಗೂ. ಈಗ ಹಂಗಲ್ಲ. ದೇವರನ್ನ ಆರಾಧಿಸುವಾಗ ಯಾವ ರೀತಿ ಆರಾಧಿಸ್ಬೇಕಂದ್ರೆ ನೋಡಿ, ನೀನು ಕುರಿಯನ್ನ, ಕೋಳಿಯನ್ನ ತಗೊಂಡ್ ಬರಬೇಡ. ನೀವು ಈ ವಾಕ್ಯ 22ರಿಂದ ಸ್ಟಾರ್ಟ್ ಆಗ್ಬೋದಮ್ಮ. ಎಂತ ಯಾತರ ಯಾವ ರೀತಿ ಯಜ್ಞ? ಎಂತ ಯಜ್ಞ ನೀನ್ ಮಾಡೋದು ಇವಾಗ? ಆತ್ಮೀಯ ರೀತಿಯಲ್ಲಿ, ಆತ್ಮನಿಗೆ ತಕ್ಕ ಹಾಗೆ, ಆತ್ಮಕ್ಕೆ ಅನುಸಾರವಾಗಿ ಹೊಸ ರೀತಿಯಲ್ಲಿ ನೀನು ಆರಾಧಿಸು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ನನ್ನ ಒಂದು ಬ್ರದರ್ ಕೇಳಿದ್ರು, ಅಬ್ರಾಹಂ ಮದುವೆ ಆದ ನಾನು ಯಾಕೆ ಆಗ್ಬಾರ್ದು ಬ್ರದರ್? ಅವರೊಂದು ಹೆಂಗಸ್ರು ಇಟ್ಕೊಂಡಿದ್ರು, ಅದಕ್ಕೆ ಕೇಳ್ತಾ ಇದ್ದಾರೆ. ಅವ್ರು ಮದುವೆ ಮಾಡ್ಕೋಬೇಕಾಗಿತ್ತು, ಅದಕ್ಕೆ ಕೇಳಿದ್ರು. ನನಗೆ ಗೊತ್ತಿಲ್ಲ. ಆಮೇಲೆ ಮಾಡ್ಕೊಂಡ್ ಬಂದ್ಮೇಲೆ ಗೊತ್ತಾಯ್ತು ನನಗೆ ಆಗ್ರಾ ಸರ್ಕಲ್ ಅಲ್ಲಿ ಯಾಕೆ ಕೇಳಿದ್ರು ಅಂತ. ಅಬ್ರಾಹಂ ಹಳೆ ಒಡಂಬಡಿಕೆ, ಅವರು ಕೂಡ ಆಗಂಗೆ ಇಲ್ಲ ಆ ತರ. ಅಬ್ರಾಹಂ ನಿಯತ್ತಾಗಿ ಆಗಿದ್ದಾನೆ. ಹೆಂಗೆ ಅಬ್ರಾಹಂ 3 ಹೆಂಗಾಯ್ತು? 3 ಹೆಂಡತಿರು. ಅಲ್ಲಿ ಸಾರಣ್ಣ ಆಗಿದ್ದ, ಸುಮ್ಮನೆ ಇದ್ದ. ಸಾರಣ್ಣ ಎತ್ಕೊಂಡೋಗಿ ದಾಸಿನ ಆ ಪಕ್ಕದಲ್ಲಿ ಒಪ್ಪಿಸ್ಕೊಟ್ಟಿದ್ರು. ಅದೆಂಗಾಯ್ತು? ಸಾರ ಸತ್ತೋದ್ಮೇಲೆ, ಆಗರಣ ಬಿಟ್ಟೋದ್ಮೇಲೆ 3ನೇ ಮದುವೆ ಆದ. ಒಂದು ಹೆಂಡತಿ ಇರುವಾಗ ಆಗಿಲ್ಲಲ್ಲ, ಸಾರ ಇರುವಾಗ ಆಗಿಲ್ಲಲ್ಲ ನೋಡಿ. ಇದೆಲ್ಲ ತಿಳ್ಕೊಳ್ಳಲ್ಲ. ಹಳೆ ಒಡಂಬಡಿಕೆ ಎಲ್ಲ ಅಬ್ರಾಹ್ಮನಾದ ಮೋಸ್ ಆ ತರ ಹೇಳ್ತಾರೆ ಕತೆ. ಹಲ್ಲೆಲೂಯಾ. ಹಂಗೆ ಯಾರು ನೀವು ಕತೆ ಹೇಳಿದ್ರೆ ಕೇಳ್ಬೇಡಿ. ಇಸಾಕ್ನ ಆಗ್ಬಿಟ್ನಾ 2 ಮದುವೆ? ಇಸಾಕ್ ಆಗ್ಬಿಟ್ನ ಆ ತರ ಸೆಕೆಂಡ್ ಮ್ಯಾರೇಜು? ಅವ್ರು ಇಷ್ಟ, ಅವ್ರು ಆಗಿದ್ದಾರೆ ಅಷ್ಟೇ. ಅದ್ರ ಮೊದಲಿಂದ ಒಬ್ರಿಗೊಬ್ರು. ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ವ್ಯತ್ಯಾಸ ತಿಳ್ಕೊಂಡು ನೋಡಿ. ಆರಾಧನೆ ಕೂಡ ಹೆಂಗಿರ್ಬೇಕು? ನಮ್ಮ ಆರಾಧನೆ ಆತ್ಮೀಕ ರೀತಿಯಲ್ಲಿ. ಹಲ್ಲೆಲೂಯಾ. ಕುಣಿತ ಕುಪ್ಪಳಿಸ್ತಾ ಸ್ಟೇಜ್ ಮೇಲೆ ಕೆಳಗಡೆ ಜಂಪ್ಗಳು ಹಾಕಿ ಏಗಿರಿ ಕುಣಿದು ಅರ್ಥನೇ ಆಗ್ತಾ ಇಲ್ಲ ನಿಜವಾಗ್ಲು. ಓದ್ತಾ ಸಭೆಗಳು, ಆರಾಧನೆಗಳು, ಸೇವೆಗಳು ಡೇಂಜರಸ್ ಹೋಗ್ತಾ ಇದೆ. ಅದು ಕೂಡ ಅದೇ ತರ ಮುಂದ್ಗಡೆ ಕೂತಿರೋ ಜನ ಕೂಡ ಮುದುಕರೆಲ್ಲ ಕುಣಿತಾ ಇರ್ತಾರೆ, ಯಪ್ಪನಸ್ಥರೆಲ್ಲ ಕುಣಿತಾ ಇರ್ತಾರೆ, ಚಿಕ್ಕ ಮಕ್ಕಳೆಲ್ಲ ಕುಣಿತಾ ಇರ್ತಾರೆ. ಬಾಡಿಯಲ್ಲಿ ಕುಂದ್ರೆ ಎಂತವ್ರಿಗೂ ಸಂತೋಷ ಆಗುತ್ತೆ. ಈಗಲೇ ನಾನು ಹೇಳಿದ್ದೀನಿ, ಬಾಡಿಯಲ್ಲಿ ಕುಣಿದ್ರೆ ಪಿಕ್ಚರ್ ಹಾಡು ಕುಣಿತೀವೋ, ದೇವರ ಹಾಡು ಕುಣಿತೀವೋ, ಸುಮ್ಮನೆ ಕುಣಿತೀವೋ ಹಾಗೆ ಆಗುತ್ತೆ. ನಾನು ಈಗಲೇ ಹೇಳಿದ್ದೀನಿ. ಅದನ್ನ ಹೋಗ್ಬಿಟ್ಟು ದೇವರ ಆತ್ಮ ಬಲ ಅನ್ಕೊಂಡ್ರೆ ನಿನ್ ಮನ್ಸಿಗಾಗಿರೋ ಉಲ್ಲಾಸ ನಿನ್ನ ಆತ್ಮಕ್ಕೆ ಬಲ ಅಲ್ಲ. ಒಂದು ಶೋಧನೆ ಬಂದ್ರೆ ನೀನ್ ಡ್ಯಾನ್ಸ್ ಆಡಿ ಕುಂದ್ರೆ ನಿನ್ಗೆ ಖುಷಿ ಆಗುತ್ತೆ, ನಿನ್ ಮನ್ಸಿಗಾಗೋದು, ನಿನ್ನ ಆತ್ಮಕ್ಕೆ ಸೇರಲ್ಲ. ಅದು ಹೊಸ ರೀತಿಯಲ್ಲಿ ಆತ್ಮಕ್ಕೆ ತಕ್ಕ ಹಾಗೆ ನಾವು ಆರಾಧಿಸ್ಬೇಕು. ಹಳೆ ಒಡಂಬಡಿಕೆ ಆರಾಧನೆಗೂ ಹೊಸ ಒಡಂಬಡಿಕೆ ಆರಾಧನೆಗೂ ವ್ಯತ್ಯಾಸ ಇದೆ. ಓದಿ ಇನ್ನೊಂದು ವಾಕ್ಯ ಈ ಕಡೆ ಫಸ್ಟ್ ಪಾರ್ಟ್ ಅಲ್ಲಿ ಬರ್ಕೊಳ್ಳಿ. ಯೆಹೋಶುವ 8:1-2, ಜೋಶುವ 8:1-2. ಅನಂತರ ಯೆಹೋವನು ಯೆಹೋಶುವನಿಗೆ ಎಲ್ಲ ಹಾಕಿ ಸಾಯಿಸ್ಬಿಟ್ಟು ಸುಟ್ಟು ಬಿಡು ಅಂತ ಹೇಳ್ತಾ ಇದ್ದಾರೆ. ದಂಡನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಾರೆ. ಮಕ್ಕಳು ಚಿಕ್ಕವರು ಹೆಂಗಸರುತ್ತೆ ಏನು ನೋಡ್ಬೇಡ, ಕೊಂದು ತಿವಿದು ಬಿಟ್ಟು ಸುಟ್ಟು ಬಿಡು ಅಂತ ಹೇಳ್ತಾ ಇದ್ದಾರೆ. ಇದು ಹಳೆಯ ಒಡಂಬಡಿಕೆ. ಯೆಹೋಶುವನಿಗೆ ಹೇಳಿದ್ರು. ಯಾರು ಹೇಳಿದ್ರು? ಯೆಹೋವ ದೇವರು. ಕರೆಕ್ಟಾ? ಈಗ ಹೊಸ ಒಡಂಬಡಿಕೆ ನೋಡೋಣ ಏನ್ ಹೇಳ್ತೈತೆ. ಅದು ಅವ್ರಿಗೆ, ನಮಗೆ ಏನ್ ಕೊಡ್ತಾನೆ ನೋಡಿ. ಎಫೆಸ 6:12, ಎಫಿಸಿಯನ್ಸ್ 6:12. ನೀವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜ್ಯತ್ವಗಳ ಮೇಲೆ, ಅಧಿಕಾರಿಗಳ ಮೇಲೆ, ಸೈತಾನನ ರಾಜ್ಯತ್ವಗಳ ಮೇಲೆ, ಸೈತಾನನ ಅಧಿಕಾರಿಗಳ ಮೇಲೆ, ಇಹಲೋಕಾಧಿಪತಿಗಳ ಮೇಲೆ, ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೈನ್ಯಗಳ ಮೇಲೆ ನೀವು ಹೋರಾಡಬೇಕು. ನಾವು ಯಾರ ಮೇಲೆ ಹೋರಾಡ್ತಾ ಇದ್ರಿ ಹೇಳಿ? ಹಳೆ ಒಡಂಬಡಿಕೆ ತರ
ಅಮ್ಮನ ಹತ್ರ ಅಮ್ಮನ ಮೇಲೆ, ಅಮ್ಮನ ಮೇಲೆ, ತಂಗಿ ಮೇಲೆ, ಗಂಡನ ಮೇಲೆ, ಹೆಂಡತಿ ಮೇಲೆ, ಅತ್ತೆ ಮೇಲೆ, ಸೊಸೆ ಮೇಲೆ, ಅಕ್ಕಪಕ್ಕದವ್ರ ಮೇಲೆ, ಕೆಲಸದಲ್ಲಿ ಓನರ್ ಮೇಲೆ, ವರ್ಕರ್ಸ್ ಮೇಲೆ ಎಲ್ಲ ಶಾರೀರಿಕವಾಗಿ ನೋಡ್ಬೇಡ. ಇದು ಶರೀರಕ್ಕೆ ಸಂಬಂಧಪಟ್ಟಿದ್ದ ಆರಾಧನೆ ಅಲ್ಲ, ನಿಮ್ಗೆ ವಿಶ್ವಾಸ ಲೈಫು ಅಲ್ಲ. ನೀನು ಇನ್ನ ಬೇಕಾದ್ರೆ ಡೀಟೇಲ್ಸ್ ಕೂಡ ಕೊಡ್ತೀನಿ, ಇನ್ನು ವಿವರವಾಗಿ ಕೂತ್ಕೋ ಪ್ಲೀಸ್. ಇವತ್ತು ಶರೀರ ಇಲ್ಲಿ ಸಾಯ್ಬೇಕು. ಅವರು ಶರೀರ ಪ್ರಕಾರ ಯುದ್ಧ ಮಾಡ್ಕೋಬಾ ಅಂತ ದೇವರೇ ಹೇಳ್ಕೊಟ್ರೆ ಅವ್ರಿಗೆ ತಿದ್ದುಪಾಟಿನ ಕಾಲ. ಈಗ ನಮ್ಗೇನು ಸಿಗ್ತಾ ಇಲ್ಲ ವಾಕ್ಯ, ಯಾವ ತರ ಯುದ್ಧ ನಮ್ದು? ನೀವು ಹೋರಾಡುವುದು ಮನುಷ್ಯನ ಮೇಲೆ ಅಲ್ಲ. ಮನುಷ್ಯನ ಮೇಲೆ ನೀವು ಯುದ್ಧ ಮಾಡಿದ್ರೆ ಖಂಡಿತ ಫೇಲ್ ಆಗ್ತೀರ, ಪರಲೋಕಕ್ಕೆ ಬರಲ್ಲ. ನಾನಾದ್ರಷ್ಟೇ, ನೀನಾದ್ರಷ್ಟೇ, ಹೊರಗಡೆ ಇರೋ ಪಾಸ್ಬುಕ್ ವಿಶ್ವಾಸಿ ಆದ್ರೂ ಅಷ್ಟೇ, ನನಗೂ ಅಷ್ಟೇ, ನನ್ನ ಹೆಂಡತಿಗೂ ಅಷ್ಟೇ. ಯಾರೇ ಶರೀರ ಪ್ರಕಾರ ನೀವು ಯುದ್ಧ ಮಾಡಿದ್ರೆ, ಶಾರೀರಿಕವಾಗಿ ಕಿತ್ಲಾಡಿದ್ರೆ, ಆ ಪ್ರಾಬ್ಲಮ್ಸ್ ನ ಕಣ್ಣೀರಾಗಿ ಉಪವಾಸ ಮಾಡಿ ದೇವರ ಹತ್ರ ಕೂತ್ಕೊಂಡು ನೀನು ಹೋರಾಡಿ ಅವರಲ್ಲಿರೋ ಶೈತಾನ ಗದರಿಸಿದ್ರೆ ಸರಿ. ಆಮೇಲೆ ಹೊಡಿಯೋದು ಬೈಯೋದಲ್ಲ, ಅದು ಹೋರಾಟ ಆಗ್ತದೆ, ಶಾರೀರಿಕ ಹೋರಾಟ. ನೀನ್ ಪ್ರೇಯರ್ ಮಾಡಿ ಆ ಪಿಶಾಚಿಯನ್ನ ಕಟ್ಟಿ ಹಾಕಿದ್ರೆ ಅವರಲ್ಲಿರೋ ದೆವ್ವನ ನಿನ್ಗೆ ಅಧೀನ ಆಗ್ತಾರೆ. ಆಮೇಲೆ ನೀನ್ ಶಾರೀರಿಕವಾಗಿ ಅವನ್ನ ಸುಮ್ಮನೆ ಬಿಟ್ರೆ ಆಗಲ್ಲ, 2 ಬಿಡ್ಬೇಕು. ಒಂದು ಗೊತ್ತಿರೋ ಪಾಸ್ಟ್ ಇದ್ದಾರೆ, ಎಲ್ಲಿಂದ ಒಂದು 2 ಕಿಲೋಮೀಟರ್. ಒಂದ್ಸಾರಿ ಯಾರೋ ಗಲಾಟೆಗೆ ಬಂದಂತೆ, ಅವ್ರು ಹಳೆ ರೌದಿಯಿಂದ ಪಾಸ್ಟ್ ಆಗಿರೋದು. ಮೈಕ್ ಸೈಡ್ಗೆ ಇಟ್ಬಿಟ್ಟು ಹೋಗ್ಬಿಟ್ಟು ಗಲ್ಪಟ್ರಿಗೆ ಚೆನ್ನಾಗಿ ಬಂದು ವಾಕ್ಯ. ನಾವು ಈ ಕಾಲದಲ್ಲಿ ಸುಮ್ಮನೆ ಇರಬಾರ್ದು, ನಮ್ಮ ಮೇಲೆ ಬಂದ್ರೆ ಸುಮ್ಮನೆ ಬಿಡಬಾರ್ದು. ನಾವು ಹಿಂಗೆ ಇದ್ರೆ ಅವ್ರು ಹಂಗೆ, ನಾವು ಹೊಡಿಬೇಕು, ಅವಾಗ್ಲೇನೆ ಅವ್ರು ಸೈಲೆಂಟ್ ಆಗೋದು ಅಂತ ಬೋಧನೆಗಳಿಗೆಲ್ಲ ಹೇಳ್ತಾರೆ ಕೆಲವು ಮನುಷ್ಯರು. ಅನ್ನೋದಕ್ಕಿಂತ ನಮ್ಮ ದೇವ್ರ ಮಕ್ಕಳಲ್ಲಿ ಅಂತ ಹೇಳ್ತಾರೆ. ಅದೆಲ್ಲ ಹೇಳಿದ್ರೆ ಕೇಳ್ಬೇಡಿ, ತಿರ್ಗಿಸಿ ಹೇಳ್ಬಿಟ್ಟು ಸೈಲೆಂಟ್ ಆಗ್ಬಿಡ್ತಾರೆ ಅಂತಾರೆ. ನೋ, ಆಗ್ಬೋದೇನೋ, ನಿನ್ನ ಆತ್ಮ ರಕ್ಷಣೆ ಹೊಂದಲ್ಲ, ನಿನ್ನ ಆತ್ಮ ಫೇಲ್ಯೂರ್ ಆಗುತ್ತೆ. ಇಲ್ಲಿ ಹೇಳ್ತಾ ಇದೆ, ನಿನ್ನ ಹೋರಾಟ ಮನುಷ್ಯನ ಮೇಲೆ ಅಲ್ಲ, ನಿನ್ನ ಹೋರಾಟ ಪಿಶಾಚಿಗಳ ಮೇಲೆ, ದುರಾತ್ಮಗಳ ಮೇಲೆ, ರಾಜತ್ವಗಳ ಮೇಲೆ, ಅಂಧಕಾರ ಶಕ್ತಿಗಳ ಮೇಲೆ. ಇದೆ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಗಿರೋ ವ್ಯತ್ಯಾಸ. ದಾವಿದ ಗೊಲ್ಯಾತನ ಹೋಗಿ ಕೊಂದ, ನಿಜ, ನಾನು ಇಲ್ಲ ನೀನು ಹಳೆ ಒಡಂಬಡಿಕೆ ಅವ್ರಿಗೆ ಇದ್ದಿದ್ದ ನಿಯಮ ಹಂಗೆ. ನೀನ್ ಇವಾಗ ಗೊಲ್ಯಾತನ ಕೊಲ್ಲಬೇಕಾಗಿಲ್ಲ, ಗೊಲ್ಯಾತ ಅಂತ ಮನುಷ್ಯ ನಿನ್ ಮೇಲೆ ಕೂಡ ಬರ್ತಾನೆ, ನೀನ್ ಪ್ರೇಯರ್ ಮಾಡ್ಬೇಕಷ್ಟೇ. ನಿಮ್ ಚರ್ಚ್ ಮೇಲೆ ಬರ್ತಾರೋ, ನಿನ್ ಮನೆ ಮೇಲೆ ಬರ್ತಾರೋ, ನಿನ್ ಮೇಲೆ ಬರ್ತಾರೋ, ನಿನ್ ದೇವ್ರ ಮೇಲೆ ಬರ್ತಾರೋ, ನೀನು ಕಿತ್ಲಾಡಂಗೇ ಇಲ್ಲ, ನೀನು ಬಯಲಾಡಂಗಿಲ್ಲ. ನೀನು ವಿರುದ್ಧವಾಗಿ ನಿಂತು ಒಂದು ಮೂಲೆಯಲ್ಲಿ ಅಂತರಾತ್ಮದಲ್ಲಿ ನೀನು ಯುದ್ಧ. ಕೈಕಾಲು, ಕತ್ತಿ, ಗುರಾಣಿ, ಬಂದೂಕಲ್ಲಿ, ಚಾಕು, ಮಚ್ಚಲ್ಲಲ್ಲ, ಕಾನೂನು, ಕೇಸು, ಕೋರ್ಟಲ್ಲ, ನೀನು ಯುದ್ಧ. ಕೇಳಲೇಬೇಡಿ. ಯಾರನ್ನ ಬಂದ್ರೆ ನೀವು ಹೊಡೀರಿ ಅಂತ ಹೇಳ್ಕೊಟ್ರೆ ಕೇಳಬೇಡಿ. ಹೆಂಡತಿ ನೋಡಿರಿ ಅಂತ ಕೇಳಬೇಡಿ, ಗಂಡು ನೋಡಿ ಕೇಳಬೇಡಿ ದಯವಿಟ್ಟು ಪ್ಲೀಸ್. ಅದು ಯಾರನ್ನಾಗಿ ನಾನು ಹೇಳಿ ನನ್ನನ್ನು ಕೇಳಬೇಡಿ. ಹತ್ತರ ಬೈಬಲೇ ಹೇಳಲ್ಲ. ಆಮೇನ್, ಹಲ್ಲೆಲೂಯಾ, ಆಮೇನ್. ಮಕ್ಕಳನ್ನೇನೋ ಶಿಕ್ಷಿಸು, ಅವರು ಒಂದು ಏಜ್ ಬರೋರ್ಗೆ ಆಮೇಲೆ ಹೊಡಿಬಾರ್ದು ಅಂತ ದೇವ್ರು ಹೇಳ್ಕೊಟ್ರೆ, ನಾವು ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆನ ಬೋಧಿಸೋದಂಗೆ ಬೋಧಿಸ್ತಾ ಇದ್ದಾರೆ. ಜನಗಳು ನಂಗೆ ಎಲ್ಲೋ ತಿರುಗಿಸ್ಬಿಡ್ತಾ ಇದ್ದಾರೆ ಒಂದು ಕಡೆಗೆ. ಫಸ್ಟ್ ಪಾರ್ಟ್ ಅಲ್ಲಿ ಯಾಜಕ ಕಾಂಡ 23:8, ಲಿವಿಟಿಕಸ್ 23:8. ಸೊ ಹಿಂದಿನ ವಾಕ್ಯ ಯುದ್ಧದ ಬಗ್ಗೆ ಮಾತಾಡ್ತು, ಹೋರಾಟದ ಬಗ್ಗೆ ಮಾತಾಡ್ತು, ಜಗಳದ ಬಗ್ಗೆ ಮಾತಾಡ್ತು. ಏಳನೇ ದಿನದಲ್ಲಿ ಏನ್ ಮಾಡ್ಬೇಕು? ಒಂದು ಕೂಡಿ ಬರಕ್ಕೆ ಒಂದು ಸ್ಥಳ ಕೊಡ್ತಾ ಇದ್ದ, ಒಂದು ಸ್ಥಳ ಚರ್ಚ್ಗೆ ಬರಲೇಬೇಕಾಗಿತ್ತು. ಇವತ್ತು ಹೆಂಗಂದ್ರೆ ನಮ್ಮ ಮನೆಯಲ್ಲೇ 2-3 ಕೂತ್ಕೊಂಡು ಈಗೆಲ್ಲ ಚರ್ಚ್ಗೆ ಸ್ಟಾರ್ಟ್ ಮಾಡೋದು ಹೆಂಗೆ, ಮನೆಯಲ್ಲಿ ಫಸ್ಟ್ ಆಮೇಲೆ ಚರ್ಚ್ ಕಟ್ತಾರೆ. ಎದ್ದಿದ್ದೆ ಯಾರು ಚರ್ಚ್ ಓಪನ್ ಮಾಡಲ್ಲ. ಒಂದು ಬೈಬಲ್ ಸ್ಟಡಿ ಮಾಡ್ಕೊಂಡ್ಬಂದು ಟಕ್ ಅಂತ ಅವ್ರ ಮನೇಲಿ ಮಾಡ್ತಾ ಇರ್ತಾರೆ. 1, 2, 3, 4, 5, 10, 12 ಹಂಗ ಆಗ್ತದೆ. ಅದೇ ಚರ್ಚ್ ಆಗಿ ಒಂದು ಸ್ಥಳ ಆಗುತ್ತೆ. ನಾವು ಕೂಡು ಬಂದ್ರೆ ಚರ್ಚ್, ನಾವಿಲ್ಲದೆ ಚರ್ಚ್ ಅಲ್ಲ. ಈ ಹಳೆ ಒಡಂಬಡಿಕೆಯಲ್ಲಿ 7 ದಿನ ಕೂಡ ಅವ್ರು ಆರಾಧಿಸ್ತಾ ಇದ್ರು. ಅದು ಒಂದು ಹಬ್ಬ ಆಕ್ಚುಲಿ. ಆಮೇಲೆ ಪ್ರಥಮ ನೈವೇದ್ಯ ಹಬ್ಬ ಅದು ಕೊಟ್ಟಿರೋದು ಒಂದು ಹಬ್ಬ. ಬೇಕಾದ್ರೆ ನೋಡ್ಕೊಳ್ಳಿ ಮೇಲ್ಗಡೆ 2 ವಾಕ್ಯದಲ್ಲಿ ಏನ್ ಹಬ್ಬ ಕೊಟ್ಟಿದ್ದಾರೆ ಹೇಳಿ ನೋಡೋಣ. ಕನ್ನಡಿ ಬೈಬಲ್ ಓದ್ತೀರಾ ನೀವು? ಬೈಬಲ್ ಓದ್ತೀರಾ? ಇಲ್ಲಿ ಹೇಳೋದು ಮಾತ್ರ ಕೇಳ್ಕೊಂಡು ನೋಡೋಗ್ಬಿಡ್ತೀರಾ?
ಕಂಟಿನ್ಯೂ ಬೈಬಲ್ ಸ್ಟಡಿ ಮಾಡ್ತಿರೋ ತಾನೆ? ಏನಪ್ಪ ಕೊಟ್ಟಿದ್ದಾರೆ ಹೇಳಿ ನೋಡೋಣ. ನಾನು ಕೊಟ್ಟಿರೋ ವಾಕ್ಯಕ್ಕೆ ಪಸ್ಕ ಹಬ್ಬವಾಗಬೇಕು. ಅದೇ ತಿಂಗಳು 15ನೇ ದಿನದಲ್ಲಿ ಹುಳಿ ಇಲ್ಲದ ರೊಟ್ಟಿಗಳನ್ನ ತಿನ್ನಬೇಕು. ನಾವು ತಿಂಗಳು ಮಾಡೋ ಹಬ್ಬ ಇದು. ಇದನ್ನೇ ಇವತ್ತು ಮಾಡಕ್ ಹೋದ್ರೆ ಕೆಲವರು ಚರ್ಚೆಯವರು ಮಾಡ್ತಾ ಇದ್ದಾರ. ಅದ್ರ ಬಗ್ಗೆ ಮಾತಾಡ್ತಾ ಕೆಳಗಡೆ ಏನ್ ಹೇಳ್ತಾನೆ, 8ನೇ ದಿನದಲ್ಲಿ ಸಭೆ ಕೂಡಿ ಬರ್ಬೇಕು. 7 ದಿನ ಹುಳಿಲಿಂದ ರೊಟ್ಟಿಯನ್ನ ತಿನ್ಬೇಕು. 8ನೇ ದಿನದಲ್ಲಿ ಸಭೆ ಕೂಡಿ ಬರ್ಬೇಕು. ಸಬ್ಬತ್ ದಿನ ಆಚರಿಸ್ಬೇಕು. ನೀವು ಚರ್ಚ್ಗೆ ಕೂಡಿ ಬರ್ಬೇಕು. ಮನೇಲಿ ಮಾಡಂಗಿಲ್ಲ ಅದನ್ನು. ಎಲ್ಲಿ ಮಾಡಂಗಿಲ್ಲ? ಮನೇಲಿ ಕುಯ್ಯಂಗಿಲ್ಲ. ಪಸ್ಕ ಕುರಿನ ನೀವು ಮನೇಲಿ ಕುಯ್ಬಾರ್ದು. ಆಲಯಕ್ಕೆ ಬಂದು ಯಾಜಕನ ಹತ್ರನೇ ಕುಯಿಸ್ಕೊಬೇಕು. ಅದ್ರ ಮೇಲೆ ನೀವು ಕೈ ಇಡಬೇಕು. ಇಲ್ಲಿ ಎಷ್ಟು ಬೇಕು ಅಷ್ಟು ತಿನ್ಬೇಕು. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಯಾರ ಆಲಯ ಅಂದ್ರೆ 1 ಕೊರಿಂಥ 3:16 ಸೆಕೆಂಡ್ ಪಾರ್ಟ್ ಅಲ್ಲಿ ಬರ್ಕೊಂಡು 2 ಕೊರಿಂಥಿಯನ್ಸ್ 3:16 ನೀವು ದೇವರ ಆಲಯವಾಗಿದ್ದೀರಿ, ದೇವರು ನಿಮ್ಮಲ್ಲಿ ವಾಸಿಸ್ತಾನೆ ಅಂತ ನಿಮಗೆ ಗೊತ್ತಿಲ್ವಾ? ನೀವೇ ದೇವರ ಆಲಯ. ಬಾ, ಹಳೆ ಒಡಂಬಡಿಕೆಯವರಿಗೆ ಕಟ್ಟಡ ಆಲಯ, ಹೊಸ ಒಡಂಬಡಿಕೆ ಆಗಿರೋ ನಾವು ದೇವರಿಗೆ ನಾವೇ ಆಲಯ. ನಾವು ಬಂದು ಇಲ್ಲಿ ಕೂತ್ಕೊಂಡ್ರೆ ಇದು ಆಲಯ, ಇಲ್ಲಾಂದ್ರೆ ಇದು ಬಿಲ್ಡಿಂಗ್, ಒಂದು ಮನೆ, ಒಂದು ಫ್ಯಾಕ್ಟ್ರಿ, ಒಂದು ಗಾರ್ಮೆಂಟ್ಸ್, ಒಂದು ಬ್ಯಾಂಕ್, ಒಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಷ್ಟೇ. ನಾವು ಸೇರಿ ಬಂದ್ರೆ ಒಂದು ಆಲಯ ಇದು, ಇಲ್ಲಾಂದ್ರೆ ಇದೊಂದು ಮನೆ, ಒಂದು ಜಾಗ. ಈಗ ಇಲ್ಲಿ ಚಿಕ್ಕದಾಗಿ ಮಾಡ್ತಾ ಇದ್ದೀವಿ, ದೊಡ್ಡ ಆಲಯ ಬೇಕು ನಮ್ಗೆ, ಜನ ಜಾಸ್ತಿ ಆಗುತ್ತೆ. ಏನ್ ಮಾಡ್ತೀವಿ? ಈ ಜಾಗ ಬಿಟ್ಟು ಅವಾಗ ಇದು ಏನಾಗಿರ್ತದೆ? ಇದು ಏನ್ ಮಾಡಿದ್ರೆ ಅದು ಇರ್ತದೆ. ಆಫೀಸ್ ಮಾಡಿದ್ರೆ ಆಫೀಸ್, ಫ್ಯಾಕ್ಟ್ರಿ ಮಾಡಿದ್ರೆ ಫ್ಯಾಕ್ಟ್ರಿ, ಚರ್ಚ್ ಮಾಡಿದ್ರೆ ಚರ್ಚ್, ಒಂದು ಹಾಸ್ಪಿಟಲ್ ಮಾಡಿದ್ರೆ ಹಾಸ್ಪಿಟಲ್, ಅದಾಗುತ್ತೆ. ಅವಾಗ ಏನಂತಾರೆ ಅದನ್ನ? ಈ ದೇಹ ಬಂದ್ರೇನೆ, ಈ ಆಲಯ ಬಂದ್ರೆ ಇದು ಆಲಯ, ಇಲ್ಲಾಂದ್ರೆ ಇದು ಆಲಯ ಅಲ್ಲ. ಇವಾಗ ಇಸ್ರಾಯೇಲಲ್ಲಿ ಆಲಯ ಇದೆಯಾ? ಇಲ್ಲ. 2000 ವರ್ಷದಿಂದ ಆಲಯ ಇಲ್ಲ. 3ನೇ ಆಲಯ ಕಟ್ಟಬೇಕು, ಬರ್ತೈತೆ. ಸಭೆ ಎತ್ತಲ್ಪಟ್ಟ ಮೇಲೆ ಅವ್ರು ಬರ್ತೈತೆ. ಆವಾಗ ಅವರು ಧರ್ಮಶಾಸ್ತ್ರ ಕಾಲ ತಿರ್ಗಾ ಒಂದು ವಾರ ಬಾಕಿ ಇದೆ, 7 ವರ್ಷ ಅವಾಗ ಬರ್ತೈತೆ. ಇವಾಗ ಆಲಯ ಇಲ್ಲ. ಇವಾಗ ಅವ್ರಿಗೆ ನಿಯಮ ಇದೆ, ಧರ್ಮಶಾಸ್ತ್ರ ಪ್ರಕಾರ ನಡೀತಾ ಇದ್ರೆ. ಆಲಯ ಇಲ್ಲ, ಏನ್ ಮಾಡ್ತಾರೆ ಇವಾಗ ಅವರು? ಚರ್ಚ್ಗೆ ಹೋಗೋಣ ಅಂದ್ರೆ ಅವ್ರು ಚರ್ಚ್ ಇಲ್ಲ, ಆಲಯನೇ ಇಲ್ಲ. ಸೊಲೊಮೋನ ಕಟ್ಟಿದ್ದು ಹೊಡೆದಾಕಿದ್ರು, ಅದನ್ನ ಜೆರುಬ್ಬಾಬೆಲ್ ಕಟ್ಟಿದ ಅದನ್ನು ಹೊಡೆದಾಕಿದ್ರು. ಇವಾಗ ಆಲಯ ಇಲ್ಲ. 3ನೇ ಆಲಯ ಕಟ್ಟಬೇಕು. 3ನೇ ಆಲಯ ಬರ್ಬೇಕಂತ ಬೈಬಲ್ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಎರಡೂ ಹೇಳ್ತೇವೆ. ಇವಾಗ ಇಸ್ರಾಯೇಲ್ ಎಲ್ಲಿಗೆ ಹೋಗೋದು? ಈ ಆಲಯ ಇರೋದ್ರಿಂದ ಆ ಆಲಯ ಇಲ್ಲ. ಈ ಸಭೆ ಎತ್ತಲ್ಪಟ್ಟ ಮೇಲೆ ಆ ಬಿಲ್ಡಿಂಗು ಕನ್ಸ್ಟ್ರಕ್ಷನ್, ಇಂಥ ಬಿಲ್ಡಿಂಗ್ ಬರ್ಬೇಕಲ್ಲ ಆಲಯ, ಅದೇ ಜಾಗದಲ್ಲೇ ಬರ್ಬೇಕು. ಅರ್ಥ ಆಯ್ತು? ಎಷ್ಟು ಅರ್ಥ ಆಯ್ತು? ಯಾಕೆ ಆ ಆಲಯ ಹೇಳಿ ಅವ್ರಿಗೆ ಇಲ್ಲಿದೆ, ಈ ಸಭೆ ಮೇಲಕ್ಕೆ ಹೋಗ್ಬೇಕು, ಆಮೇಲೆ ಅವ್ರು ಅಲ್ಲಿ ಕಟ್ತಾರೆ, ಆಮೇಲೆ ಅಲ್ಲಿ ಯಜ್ಞವನ್ನ ಸಮರ್ಪಿಸ್ತಾರೆ. ಅಲ್ಲಿ ಆ ಯಾಜಕರನ್ನ 1ನೇ ವಾಕ್ಯದಲ್ಲಿ ಕೊಡ್ತಾರಲ್ಲ, ಅದೇ ತರನೇ ಯಜ್ಞನೇ ಕ್ಲೀನ್ ಆಗಿ ಕೊಯ್ದು ಕುರಿಯನ್ನೇ ಕೊಡ್ತಾರ. ಅದು ಅವ್ರಿಗೊಂದು 7 ವರ್ಷ ಬಾಕಿ ಇದೆ, ಒಂದು ವಾರ, 70 ವಾರಗಳು. ಅದು ಅವ್ರಿಗೆ ತಿರುಗಿ ಬರ್ತೈತೆ ವಾಪಸ್. 69 ವಾರ ಗ್ಯಾಪ್ ಅಲ್ಲಿ ನಾವು ಬಂದ್ಬಿಟ್ರಿ, 69, 70 ಸೆಂಟ್ರಲ್ಲಿ ಇದಿರೋವರೆಗೂ, ಆ ಗ್ಯಾಪ್ ಫಿಲ್ ಆಗೋವರೆಗೂ ಅವ್ರು ಬರಕ್ಕಾಗಲ್ಲ. ಇದು ಹೋಗ್ಬಿಟ್ಮೇಲೆ ಅದು ಹಿಂಗ ಆಗುತ್ತೆ. ಹಿಂಗ್ ಇಟ್ಕೊಂಡು ಇಲ್ಲಿ ನಾವು ಬಂದ್ಬಿಟ್ರಿ, ಇಲ್ಲಿ ನಾವು ಇರೋವರೆಗೂ ಇದು ಹೋಗ್ಬೇಕು, ಅದು ಟಚ್ ಆಗುತ್ತೆ. 70ನೇ ವಾರ ಸ್ಟಾರ್ಟ್. ಆಮೇಲೆ ಅಲ್ಲೇಲೂಯಾ. ಇವಾಗ ಏನ್ ಹೇಳ್ತಾ ಇದೆ? 1 ಕೊರಿಂಥ 3:16 ನೀವೇ ದೇವರ ಆಲಯ, ನೀವೇ ಆಸ್ತಿ. ಅಲ್ಲೇಲೂಯಾ. ಇದೆ ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ಇರೋ ವ್ಯತ್ಯಾಸ. ನೆಕ್ಸ್ಟ್ ಎಕ್ಸೋಡಸ್ ಚಾಪ್ಟರ್ 20:14, ವಿಮೋಚನಾ ಕಾಂಡ 20:14 ಓದಿ. ಏನಿದೆ ಅಲ್ಲಿ? ವ್ಯಭಿಚಾರ. ಯಾವ ಹೆಂಗಸ ಜೊತೆಲಿ ಗಂಡ ಜೊತೆಲಿ ಹೋಗಿ, ನಿಮ್ ಗಂಡ ಇದ್ದಾರೆ, ನಿಮ್ ಹೆಂಡತಿ ಇದ್ದಾರೆ, ನಿಮ್ ಗಂಡ ಹತ್ರನೇ ಹೋಗ್ಬೇಕು, ಹೆಂಡತಿ ಹತ್ರ ಹೋಗ್ಬೇಕು. ಬೇರೆಯವ್ರ ಜೊತೆ ಹೋಗಿ ಮಲಗಿ ವ್ಯಭಿಚಾರ ಮಾಡಬಾರ್ದು. ಮಾಡಿದ್ರೆ ಏನಾಗುತ್ತೆ? ಅದು ವ್ಯಭಿಚಾರ ಆಗುತ್ತೆ ಅಂತೇಳಿ, ಅಶುದ್ಧ ಆಗುತ್ತೆ, ಕೆಟ್ಟದಂತೇಳಿ. ಹಲ್ಲೆಲೂಯಾ. ವ್ಯಭಿಚಾರಕ್ಕೆ ಸಮಾನ ಆಗುತ್ತೆ. ಆಮೇಲೆ ಓದಿ ಮತ್ತಾಯ 5:27 ಓದಿ. ವ್ಯಭಿಚಾರ ಮಾಡಬಾರದೆಂದು ಹೇಳಿಯದೆ ಎಂಬುದಾಗಿ ನೀವು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ,
ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಪುರುಷನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯ ಕೂಡ ಆತನ ಕೂಡ ವ್ಯಭಿಚಾರ ಮಾಡಿದವಳು ಆಗಿರುತ್ತಾಳೆ. ನೋಡಲು ಗಂಡಸನ್ನ, ಹೆಂಗಸನ್ನ, ಹುಡುಗನ್ನ ನೋಡಿ ಸಂತೋಷ ಪಟ್ಟು ಆಸೆ ಪಡ್ತೀರಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾನೆ. ನೋಡಿ, ಹೊಸ ಒಡಂಬಡಿಕೆಗೆ ನೋಡಿದ್ರೇನೆ ತಪ್ಪು ಮಾಡ್ದಂಗೆ, ಹಳೆ ಒಡಂಬಡಿಕೆಯಲ್ಲಿ ಹೋದ್ರೇನೆ ತಪ್ಪು. ಆ ಹೆಂಗಸ ಜೊತೆ ಗಂಡ ಜೊತೆ ರೂಮಲ್ಲಿ ನಿಮ್ಗೆ ಅರ್ಥ ಆಗೋದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್. ಹಳೆ ಒಡಂಬಡಿಕೆಯಲ್ಲಿ ಹೋಗ್ಬಿಟ್ಟು ಬಂದ್ರೇನೆ ತಪ್ಪು. ಹೊಸ ಒಡಂಬಡಿಕೆಯಲ್ಲಿ ಕಣ್ಣಲ್ಲಿ ನೋಡಿ ಆಸೆ ಪಟ್ರ ಹೆಂಗಸನ, ಹುಡುಗಿಯನ್ನ, ಆ ಗಂಡಸನ್ನ, ಹುಡುಗನ್ನ, ಅವಾಗ್ಲೇನೆ ನೀನು ವ್ಯಭಿಚಾರ ಮಾಡ್ದಂಗೆ. ನೀನು ನಾನು ಹೊರಗಡೆ ಇರೋ ಕ್ರಿಸ್ತುಗಳು ಅಂತ ನಮ್ಗೆ ದೇವರು ಇಲ್ಲಿ ಯೇಸು ಕ್ರಿಸ್ತು ತಿದ್ದುಪಾಠ ಮಾಡ್ತಾ ಇದ್ದಾರೆ. ಬಹಳ ಸೂಕ್ಷ್ಮವಾಗಿದೆ ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ವ್ಯತ್ಯಾಸ ಮಾತಾಡ್ತಾ ಇದ್ದಾರೆ. ಫಸ್ಟು ನಾವು ಮೊದಲು ಧರ್ಮಶಾಸ್ತ್ರ ಅಂದ್ರೆ ಏನು, ಕೃಪಾ ಅಂದ್ರೆ ಏನು, ಕೃಪಾ ನಿಯಮ ಅಂದ್ರೆ ಏನು, ಧರ್ಮಶಾಸ್ತ್ರ ನಿಯಮ ಏನಂತ ತಿಳ್ಕೊಂಡಿರ್ಬೇಕು. ಇದನ್ನ ತಿಳಿದಿರೋರೇ ಶನಿವಾರ ಆರಾಧನೆ ಮಾಡಕ್ ಹೋಗ್ತಾ ಇದ್ದಾರೆ. ನಮ್ಗೆ ಇಷ್ಟ ಹಬ್ಬ ಇದೆ, ಅಷ್ಟ ಹಬ್ಬ ಇದೆ, ಶನಿವಾರನೇ ಮಾಡ್ಬೇಕು, ನರಕಕ್ಕೆ ಹೋಗ್ತಾರೆ ಭಾನುವಾರ ಮಾಡಿದ್ರೆ. ವ್ಯತ್ಯಾಸ ಗೊತ್ತಿಲ್ಲ ಅವರು. ಓದಿ, ಅದು ಕೂಡ ಬರ್ತೈತಿ. ಈಗ ಫಸ್ಟ್ ಪಾರ್ಟಲ್ಲಿ ಬರ್ಕೊಳ್ಳಿ, ಹಳೆ ಒಡಂಬಡಿಕೆ ವಾಕ್ಯ, ಎಕ್ಸೋಡಸ್ 21:24. ಸಾರಿ, ಯಾಜಕಕಾಂಡ 5:17, ಲಿವಿಟಿಕಸ್ 5:17. ಓದಿ. ಯಾವನಾದರೂ ಯೆಹೋವನು ಇದು ಮಾಡಬೇಡ, ಇದು ಮಾಡು ಅಂತ ಹೇಳಿರ್ತಾನೆ. ಮಾಡಬೇಡ ಅಂದಿದ್ದನ್ನ ಮಾಡಿದ್ರೆ ಆ ಪದ ಏನ್ ಕೊಡ್ತಾ ಇದ್ದಾರೆ? ನಿಷೇಧಿಸಿದಂದ್ರೆ ಏನು? ಇದು ನಿನಗೆ ಪರ್ಮಿಷನ್ ಇಲ್ಲ, ಅದು ನೀನ್ ಮಾಡಬಾರ್ದು ಅಂತ ಹೇಳಿದ್ದನ್ನ ಮಾಡಿದ್ರೆ ಹಳೆ ಒಡಂಬಡಿಕೆ ಅವ್ರಿಗೆ ಹೇಳ್ತಾ ಇರೋದು. ನಮ್ಗಲ್ಲ, ನಮಗೂ ಇದೆ ರಿಸ್ಟ್ರಿಕ್ಷನ್ ಅಂತಾರೆ. ಅದನ್ನ ಓದಿ ಅಮ್ಮ. ಏನೇ ಮಾಡ್ಬೇಕು ಅಂತ ಅಲ್ಲಿ ಮುಂದಕ್ಕೆ ಓದ್ಕೊಳ್ಳಿ. ಮನೆಗೆ ಹೋಗಿ ಒಂದು ಕುರಿನ ತಂದು ಕೊಡ್ಬೇಕು, ಇಲ್ಲ ಒಂದು ಓರಿಯನ್ನ ತಂದು ಕೊಡ್ಬೇಕು. ಏನಂತ ಕೆಳಗಡೆ ಇದೆ, ಪ್ರಾಣಿ ಯಾವ್ದಂತ ಕೂಡ ಕೊಟ್ಟಿದ್ದಾನೆ ಕೆಳಗಡೆ, ಅದೇ ತಂದು ಕೊಡ್ಬೇಕು. ಟಗರು ಅಂದ್ರೆ ಕುರಿ ತಂದು ಕೊಟ್ರೆ ಅವ್ನ ಪಾಪ ಪರಿಹಾರ ಆಗುತ್ತೆ. ತಿರ್ಗಾ ಇನ್ನೊಂದು ಮಾಡಿದ್ರೆ ಇನ್ನೊಂದು ಅಂದ್ರೆ ಏನರ್ಥ ಅಂದ್ರೆ, ಒಂದು ಕುರಿ ಇದ್ರೆ, ಒಂದು ಪಾರಿವಾಳ ಇದ್ರೆ, ಒಂದು ಬೆಳವಕ್ಕಿ ಇದ್ರೆ, ಒಂದು ಓರಿ ಇದ್ರೆ ಅಂದ್ರೆ ಎತ್ತು, ನಾವು ಪಾಪ ಮಾಡ್ಬೋದು ಅಂತ ಧೈರ್ಯವಾಗಿ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಕಾಸಿದೆ ತಕೊಂಡೋಗಿ ಕೊಟ್ಬಿಡೋಣ, ನಮ್ಮ ಪಾಪ ಪರಿಹಾರ. ಈಗ ಇಲ್ಲ, ಆ ತರ ಇಲ್ವೇ ಇಲ್ಲ. ಪಾಪನೇ ಮಾಡಬಾರ್ದು, ಎಂದಿಗೂ ಮಾಡಬಾರ್ದು. ಒಂದ್ಸಾರಿ ನಾವು ಪಾಪನ ಬಿಟ್ಬಿಟ್ಟು ಪಾಪದ ಪಾಲಿಗೆ ಅಂದ್ರೆ ಧರ್ಮಶಾಸ್ತ್ರದ ಪಾಲಿಗೆ ಸತ್ತು ನಿತ್ಯ ಜೀವನ ಪಾಲಿಗೆ ನಾವು ಬಂದಿದ್ದೀವಿ. ಯಾವತ್ತೂ ಪಾಪ ಮಾಡಬಾರ್ದು. ನಾವು ಕ್ಲೀನ್ ಆಗಿ ಹೇಳ್ತಾರೆ ನೋಡಿ. ಅವ್ರಿಗೆ ಏನಿತ್ತಂದ್ರೆ, ಯೇಸ್ವಾಮಿ ಬಂದು ಚರ್ಚ್ ಒಳಗಡೆ ಏನ್ ಸಿಕ್ತೇಳಿ, ಚರ್ಚ್ ಒಳಗಡೆ ಬಂದ್ರೆ ಫಾಸ್ಟ್ ಆಗಿ ಮಾತಾಡಿ, ಏನ್ ಸಿಕ್ತೇಳಿ ಅವ್ರಿಗೆ? ಪಾರಿವಾಳ, ಕುರಿಗಳು, ಕೋಳಿಗಳನ್ನ ಮಾರ್ತಾ ಇದ್ರು. ಏನಕ್ಕೆ ಮಾರ್ತಾ ಇದ್ರು ಗೊತ್ತಾ? ಅವ್ರು ಏನ್ ಮನೆಗೆ ತಗೊಂಡೋಗಿ ಫ್ರೈ ಮಾಡ್ಕೊಂಡು, ಚಿಕನ್ ಸಾರು ಮಾಡ್ಕೊಂಡು, ಮೊಟ್ಟೆ ಫ್ರೈ ಮಾಡ್ಕೊಂಡು ತಿನ್ನಕ್ ಮಾರ್ತಾ ಇಲ್ಲ. ಅಲ್ಲಿ ಯಜ್ಞ ಅರ್ಪಿಸೋದಕ್ಕೆ, ಅಲ್ಲೇ ಆ ಆಲಯದಲ್ಲಿ ಮಾಡಕ್ಕೆ ಅವ್ರು ಮಾರ್ತಾ ಇದ್ರು. ರೀಸನ್ ಗೊತ್ತಾಯ್ತು ಅವರು ಯಾಕೆ ಚರ್ಚೆಯಲ್ಲಿ ಮಾಡ್ತಾ ಇದ್ದೀನಿ ಅಂತ. ಚರ್ಚೆಯಲ್ಲಿ ಅರ್ಪಿಸೋದಕ್ಕೆ ಮಾಡ್ತಾ ಇದ್ದು ನೋಡಿ. ಅವ್ರ ರೀಸನ್ ಎಷ್ಟು ಸ್ಟ್ರಾಂಗ್ ಆಗಿದೆ. ನನ್ನ ಆಲಯ ದೇವರ ಆಲಯ, ಪ್ರಾರ್ಥನಾಲಯ ಅನಿಸ್ಕೊಂತದೆ. ಕಳ್ಳರು ಗವಿ ಮಾಡಿದ್ದಾರೆ, ವ್ಯಾಪಾರ ಕೇಂದ್ರ ಮಾಡಿದ್ದೀರಾ, ವ್ಯಾಪಾರ ಕೇಂದ್ರ ಮಾಡಿದ್ದೀರಾ ನೀವು. ಆಚೆಗಡೆ ಹೋಗಿ ಅಂತ ಎಲ್ಲ ತಳ್ಳಿಬಿಟ್ಟ ನೋಡಿ. ಅವ್ ಏನಂದ್ರೆ, ಅಲ್ಲಿ ಆ ಪಾರಿವಾಳ, ಆ ಬೆಳವಕ್ಕಿ, ಆ ಕೋಳಿಯನ್ನ, ಆ ಕುರಿಯನ್ನ ತಂದು ಒಪ್ಪಿಸ್ಬಿಟ್ರೆ ನಮ್ಮ ಪಾಪ ಶಮಿಸ್ಬಿಡ್ತಾ ಇತ್ತು. ಇದೇ ಅವ್ರಿಗೆ ಇದ್ದಿದ್ದು ಧೈರ್ಯ. ಓದಿ ಹೊಸ ಒಡಂಬಡಿಕೆ ಈ ಕಡೆ ಪಾಠದಲ್ಲಿ ಬರ್ಕೊಳ್ಳಿ ವಾಕ್ಯ. ಒಂದು ಯೋಹಾನ 2:1-2, ಫಸ್ಟ್ ಜಾನ್ ಚಾಪ್ಟರ್ 2:1-2 ಹೇಳ್ತಾ ಇದ್ದೀರಪ್ಪ. ಏನ್ ಸರ್ಕಸ್, ಭಯ ಇಲ್ಲ, ಹೋಗ್ಬೇಡ ಭಯರಾದ್ಮೇಲೆ. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆದಿದ್ದೀನಿ. ಪಾಪ ಮಾಡಿದರೆ ದೇವರ ಸನ್ನಿಧಿಯಲ್ಲಿ ತಂದೆ ಅಂದ್ರೆ ನೀತಿವಂತನಾದ ಯೇಸು ಕ್ರಿಸ್ತನಿದ್ದಾನೆ. ಆತನು ನಮ್ಮ ಎಲ್ಲ ಪಾಪಗಳಿಗಾಗಿ ಸಜೀವ ಯಜ್ಞ ಆಗಿದ್ದಾನೆ.
ನೀನ್ ಮನುಷ್ಯನೋ ಕೋಳಿನೋ ಕುರಿನೋ ಅವ್ರು ಕೊಟ್ಟಂಗೆ ಕೊಡೋದು ಟಗರು ಬೇಕಾಗಿಲ್ಲ. ಆಮೇಲೆ ದಾನ ಧರ್ಮ ಮಾಡ್ಬಿಟ್ರೆ, ಯಾರಿಗಾರ ಸತ್ಕಾರ್ಯ ಮಾಡ್ಬಿಟ್ರೆ, ಕಾಣಿಕೆ ತಂದು ಕೊಟ್ಬಿಟ್ರೆ, ಭಾನುವಾರ ಬಂದಿಲ್ಲ ಕಾಣಿಕೆ ಕೊಟ್ಬಿಟ್ರೆ ಜಾಸ್ತಿ ದೇವ್ರ ಕ್ಷಮಿಸ್ ಆ ಥರ ಮೈಂಡ್ ಎಲ್ಲ ಬಿಟ್ಬಿಡಿ. ಕಾಣಿಕೆನು ಕುರಿಗೆ ಸಮಾನ. ನೀವು ಹಳೆ ಒಡಂಬಡಿಕೆ ಓದಿ, ನೀವು ಮೂಟೆ ಮೂಟೆಗೆ ಎತ್ಕೊಂಡ್ಬರ್ಬೇಕಂತ ಇರ್ತದಾಗ ಪ್ರಥಮ ಫಲ ಅಂತ ಜಾಸ್ತಿ ಇರ್ತದೆ. ದುಡ್ಡಿನ ಬರ್ಬೇಕಂದ್ರೆ ನೀವು ಅದನ್ನ ಮಾರ್ಬಿಟ್ಟು ಆ ದುಡ್ಡನ್ನ ತಂದು ಅಲ್ಲಿ ಹತ್ರ ತಕೊಂಡು ಸಮರ್ಪಿಸ್ಬೋದು, ಇಲ್ಲ ಅದನ್ನ ನೀವು ಕಾಣಿಕೆ ಕೊಡ್ಬೋದಂತ ಅವ್ರಿಗೆ ಹಳೆ ಒಡಂಬಡಿಕೆ ಕೊಡ್ತಾಳೆ ದೇವ್ರು. ಅಷ್ಟು ಟ್ರಾನ್ಸ್ಲೇಟ್ ಮಾಡಿಕೊಂಡು ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಬರಕ್ಕಾಗಲ್ಲ ಅಂದ್ರೆ ನೀವು ಅದನ್ನ ಅಲ್ಲಿರೋದು ಮಾರ್ಬಿಡಿ. ಆ ದುಡ್ಡು ಎತ್ಕೊಂಡ್ಬಂದು ಇಲ್ಲಿ ತಕೊಂಡು ನೀವು ಇದು ಮಾಡಿ ಅಂತ ಹೇಳ್ತಾರೆ. ಇಲ್ಲ ದುಡ್ಡನ್ನೇ ನೀವು ಕಾಣಿಕೆನ ಸಮರ್ಪಿಸಿ. ಆಮೇಲೆ ಹಳೆ ಒಡಂಬಡಿಕೆ ನಿಮ್ಗೆಲ್ಲ ಹೇಳ್ತಾ ಇರೋದು. ಸಾರಿ, ದಯವಿಟ್ಟು ಯಾರು ನಾನು ತಪ್ಪು ತಿಳ್ಕೊಬೇಡಿ. ಆಮೇಲೆ ಈಗ ಇಲ್ಲಿ ಏನ್ ಹೇಳ್ತದೆ, ಯೇಸು ಕ್ರಿಸ್ತ ನಮ್ಗೆ ಯಜ್ಞವಾಗಿದ್ದಾನೆ ಅಂತ ಹೇಳಿ ನೋಡಿ, ನೋಡ್ಬೇಕು ಚೆನ್ನಾಗಿ ಡೀಪರ್ ಆಗಿ ನೋಡ್ಬೇಕು, ಡೀಪ್ ಆಗಿ ನೋಡ್ಬೇಕು. ಏನಾಗಿದ್ದಾನೆ ಯೇಸು ಕ್ರಿಸ್ತ ನಮ್ಗೆ? ಇನ್ನು ನೀನು ಕುರಿ ಕೋಳಿನ ಹುಡ್ಕೋದು ಕಾಸು ಕೊಟ್ಟು ತಕೊಂಡು ಹೋಗೋದು ಬೇಕಾಗಿಲ್ಲ. ಒಂದು ಅಮ್ಮ ನನಗೆ ಹೇಳಿದ್ರು, ನಾನು ಹೋದ್ವಾರ ಹೋಗಿಲ್ಲ, ಈ ವಾರ ಕಾಣಿಕೆ ಜಾಸ್ತಿ ಕೊಟ್ಬಿಡ್ತೀನಿ. ಅದೇ ದೇವರು ಕ್ಷಮಿಸ್ಬಿಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಪಕ್ಕ ಹಳೆ ಒಡಂಬಡಿಕೆ ಪಾಲ. ಪಾಸ್ಟ್ ಕಾಲು ಕೂಡ ತೋರಿಲ್ಲ ಹಾಲಲ್ಲಿ. ನನಗೆ ಮೇಲಾಗ್ತದೆ ಪಾಸ್ಟ್ ಕಾಲುಗಳು ತೋರಿದ್ರೆ ಅಂತ. ನೋಡ್ದಾ ಹಳೆ ಹಿಂದುತ್ವ ಹೆಂಗಿದೆ ಅಮ್ಮ ಮೈಂಡಲ್ಲಿ ಸ್ವಾಮೀಜಿಗಳಿಗೆ ತೋದಂಗೆ ಆಯ್ತು. ಹಲ್ಲೆಲೂಯಾ. ಸರ್ ಎಲ್ಲೋ ಮತ್ತು ದೇವಸ್ಥಾನಕ್ಕೆ ಹೋಗಿದ್ರೆ ಆಕೆ ನಾನು ಕೇಳಿದೆ, ಏನಮ್ಮ ಚರ್ಚಕ್ಕೆ ಬರ್ತೀಯ, ನೀನು ಇದು ಮಾಡ್ತೀಯಾ ಅಲ್ಲಿ ಮಾಡ್ತೀಯಾ, ಕತ್ತಿನ ಭೋಜನ ತಿಂತೀಯ ಅಂದ್ರೆ ಕಲ್ಲು ಇರಬೇಕು, ನಮ್ಮ ಹೂವು ಆಗಿರೋ ದೇವರು ಇರಬೇಕು ಅಂತ. ನೋಡಿದ್ರಾ ಹಳೆ ಒಡಂಬಡಿಕೆ ಹೆಂಗೆ ಕ್ರಿಯೆ ಮಾಡ್ತಾರೆ. ಹಳೆ ಜೀವನ ಹಿಂದುತ್ವ ಬದುಕಲ್ಲಿ ಬಂದಿರೋದೆಲ್ಲ ಹೆಂಗ್ ಕ್ರಿಯೆ ಮಾಡ್ತಾ ಇರ್ತದೆ ನೋಡಿ. ಅವ್ರ ಒಳಗಡೆ ಹೋಗಲ್ಲ ಅಂತವ್ರು ಪರಲೋಕಕ್ಕೆ. ಕಲ್ಲು ಇರ್ಬೇಕಂದ್ರೆ ಸೈತಾನನೂ ಇರ್ಬೇಕು, ದೇವರು ಇರ್ಬೇಕಂತೆ ಶಿಲ್ಬೇಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಇವಾಗ ಅವ್ರ ಮನೆಯಲ್ಲಿ ಯೇಸು ಸ್ವಾಮಿನೇ ಇಲ್ಲ. ಅವ್ರು ಹೋಗ್ತಾ ಇರೋ ಚರ್ಚು ಹಳೆಯ ಒಡಂಬಡಿಕೆ ಪ್ರಕಾರ ನಡೆಯೋ ಶನಿವಾರ ಆರಾಧನೆ ಚರ್ಚ್ಗೆ ಹೋಗ್ತಾ ಇದ್ರು. ಅಷ್ಟೇ ದುಷ್ಟತ್ವಕ್ಕೆ ತಲುಪಿರ್ತಾನೆ ದೇವರು. ಎಷ್ಟೋ ಹೇಳ್ತಾನೆ ನಾವು ಪಾಪ ಬಿಡಲ್ವಾ, ಅತಿ ಪಾಪದಲ್ಲಿ ತಲುಪಿರ್ತಾನೆ. ನೀನು ಅಷ್ಟೇ ಹೋಗ್ಬೇಕ ದೇವರು. ನಾನು ಹೇಳ್ತಾ ಇಲ್ಲ. ಹಳೆಯ ಒಡಂಬಡಿಕೆ ಹೊಸ ಒಡಂಬಡಿಕೆ ರೋಮಪುರ ಗ್ರಂಥ 1ನೇ ಅಧ್ಯಾಯ 23, 24, 25ನೇ ವಚನ ಇರುತ್ತೆ. ಆಮೇಲೆ ಓದಿ ಇನ್ನೊಂದು ವಾಕ್ಯ. ಆಮೇಲೆ ಸೊ ಇಲ್ಲಿ ಏನಿದೆ, ಯೇಸು ಕ್ರಿಸ್ತ ನಮ್ಗೆ ಯಜ್ಞವಾಗಿ ಏನ್ ಮಾಡ್ಬೇಕಂದ್ರೆ ಹತ್ಕೊಂಡು ಪಾಪನಪ್ಪ ನಾನೇ ಈ ತಪ್ಪು ಮಾಡಿದ್ದು, ನಾನೇ ಇದಕ್ಕೆ ಕಾರಣ, ಕ್ಷಮಿಸ್ಬಿಡು ಅಂತ ಕೇಳಬೇಕು. ನಾವು ಹಳೆ ಒಡಂಬಡಿಕೆ ಹಳೆ ಒಡಂಬಡಿಕೆ ಪಾಪ ಮಾಡಿದ್ರೆ ಏನ್ ಮಾಡ್ತಾ ಇದ್ರು? ನಿಷಿದ್ಧವಾದದ್ದನ್ನ ದೇವರೇ ಹೇಳಿರೋದನ್ನ ಅವ್ರು ಮಾಡಿದ್ರೆ ಒಂದು ಟಗರು ತಂದು ಕೊಡ್ಬೇಕಾಗಿತ್ತು. ನಾವೇ ಹಂಗ್ ಮಾಡಿದೆ. ಇವತ್ತು ಏನ್ ತಂದು ಕೊಡ್ಬೇಕು ನಾವು ಇವತ್ತು ದೇವ್ರಿಗೆ? ತಪ್ಪಾಯ್ತು ಅಂತ ಒಪ್ಕೊಂಡು ಪ್ರೇಯರ್ ಮಾಡ್ಬೇಕು, ಬಿಟ್ಟು ಬಿಡ್ಬೇಕು. ಹಳೆ ಒಡಂಬಡಿಕೆ ಪಶ್ಚಾತ್ತಾಪ, ಹೊಸ ಒಡಂಬಡಿಕೆ ಪಶ್ಚಾತ್ತಾಪ. ಗೊತ್ತಾಯ್ತಾ? ಹಳೆ ಒಡಂಬಡಿಕೆಯಲ್ಲಿ ಪಾಪ ಮಾಡಿದ್ರೆ ಏನ್ ಮಾಡ್ಬೇಕಾಗಿತ್ತು? ಅವರು ಕುರಿನ ತಂದು ಕೊಡ್ಬೇಕಾಗಿತ್ತು. ತಪ್ಪು ಮಾಡಿದ್ರೆ ದೇವ್ರು ಹೇಳಿದ್ದನ್ನ ಮಾಡಿ. ಇವಾಗ ನಾವು ದೇವ್ರು ಹೇಳಿದ್ದನ್ನ ಮಾಡ್ಬಿಟ್ರೆ, ಹೇಳ್ದೇ ಇರೋದನ್ನ ಬಂದು ಒಪ್ಕೊಂಡು ಪಶ್ಚಾತ್ತಾಪ ಪಟ್ಟು ಶಿಲ್ಬೆ ಹತ್ರ ಕುತ್ಕೊಂಡು ಕ್ಷಮಾಪಣೆ ಕೇಳಬೇಕು. ಯೇಸು ಸ್ವಾಮಿ ರಕ್ತ ಕ್ಷಮಿಸ್ತಾರೆ. ಹಲ್ಲೆಲೂಯಾ. ಕಾಣಿಕೆ ಜಾಸ್ತಿ ಕೊಟ್ಬಿಟ್ರೆ, ಆಲಯ ಕಟ್ಕೊಟ್ಬಿಟ್ರೆ, ಪಾಸ್ಟ್ ಕಾರಿಸ್ಕೊಟ್ಬಿಟ್ರೆ ಪಾಪಗಳು ಕ್ಷಮಿಸ್ತಾರೆ. ದಾನ ಧರ್ಮದಿಂದ ಕ್ಷಮಿಸಂಗಿದ್ದಿದ್ರೆ ಖಂಡಿತ ನಾನು ಅದೇ ಮಾಡೋಣ, ನೀನು ಅದೇ ಮಾಡು. ಆಗಲ್ಲ. ಯೇಸು ಸ್ವಾಮಿಯನ್ನು ಒಪ್ಕೊಳ್ಳೋದೇ ಬೇಕಾಗಿದೆ. ನೆಕ್ಸ್ಟ್ ವಾಕ್ಯ ಬರ್ಕೊಳ್ಳಿ, ಫಸ್ಟ್ ಪಾರ್ಟ್ ಬರ್ಕೊಳ್ಳಿ. ಎಕ್ಸೋಡಸ್ ಚಾಪ್ಟರ್ 28-10. ವಿಮೋಚನ ಕಾಂಡ 20-8 ಓದಿ. ಒಂದು 20ನೇ ಅಧ್ಯಾಯ 8-10. ನೀವು 7ನೇ ದಿನ ಸಬ್ಬತ್ ದಿನವಾಗಿ ಆಚರಿಸಬೇಕು. ಅದು ವಿಶ್ರಾಂತಿಕರವಾದ ದಿನ. ಆ ದಿನದಲ್ಲಿ ಯಾವ ಕೆಲಸವನ್ನು ಮಾಡಬಾರದು. ನಿಮ್ಮ ಆಳುಗಳನ್ನು ಕೂಲಿ ಕೂಡ ಎಳಿಬಾರ್ದು. ಅದೇ ತಾನೇ ಇರೋದು? ಕರೆಕ್ಟಾ? ಕೆಲಸನೇ ಮಾಡಬಾರ್ದು, ಒಲೆ ಕೂಡ ಹಚ್ಚಬಾರ್ದು, ಸೌದೆ ಕೂಡ ಕಡಿಬಾರ್ದು. ಒಬ್ಬನ ಹೆಂಗೆ ಮುಂದಕ್ಕೆ ಓದ್ಕೊಂಡು ಓದಿ. ಒಬ್ಬನು ಸೌದೆ ಕಡಿತಾ ಇದ್ದಾನೆ. ಮೋಶೆ ಏನ್ ಮಾಡ್ಬೇಕಂದ್ರೆ ಅವ್ನು ಕರ್ಕೊಂಡ್ಬಂದು ಇಡೀ 3 ದಿನ ಆಗಲಿ ಅವನ್ನ ಸುಮ್ಮನೆ ಇಟ್ಟಿದ್ರಂತೆ. 3ನೇ ದಿನದಲ್ಲಿ ಅವ್ನು ಕಲ್ ತಕೊಂಡು ಹೋಗಿ. ಇವಾಗ ಹಂಗೆ ಫಾಲೋ ಮಾಡ್ತಾರ ಶನಿವಾರ ಆರಾಧನೆ ಮಾಡೋರು?
ಕಲ್ ತಗೊಂಡು ಹೊಡ್ಸ್ಕೊತಾರ ಅವರು. ಅವತ್ತೇನು ಒಲೆ ಕೂಡ ಹಚ್ಚಬಾರ್ದು ಅಂತೀನಿ. ಮುಂದಕ್ಕೆ ಓದಿ ಸಬ್ಬತ್ ದಿನದ ಬಗ್ಗೆ, ಮುಂದೆ ಮುಂದೆ ಓದ್ತಾ ನೀವು ಆ ಅಧ್ಯಾಯಗಳಲ್ಲಿ ಓದ್ತಾ ಇದ್ರೆ ಸಬ್ಬತ್ ದಿನದಲ್ಲಿ ಒಲೆ ಕೂಡ ಹಚ್ಚಬಾರ್ದು, ಒಲೆ ಹಚ್ಚಬಾರ್ದು, ಕೆಲಸ ಮಾಡಬಾರ್ದು, ಯಾರು ಕೆಲಸ ಕೊಡ ವರ್ಕರ್ಸ್ ಕೂಡ ಕೆಲಸ ಕೊಡಬಾರ್ದು. ಅಂದ್ರೆ ಇಲ್ಲಿ ವಾಕ್ಯ ಏನಂದ್ರೆ, ನಾನು ಅದ್ರ ಜೊತೆಲಿ ಎಕ್ಸ್ಟ್ರಾ ಹೇಳಿದ್ದೀನಿ. ನಾನು ಈ ವಾಕ್ಯದ ತರಿಸಿದ ಮೇನ್ ಏನಂದ್ರೆ, 7ನೇ ದಿನ ಅಂದ್ರೆ ಶನಿವಾರ. 7ನೇ ದಿನ ಅಂದ್ರೆ ಯಾವುದು? ಸೆವೆಂತ್ ಡೇ ಅಂತಾರೆ ಇಂಗ್ಲಿಷ್. ಆಮೇಲೆ 7ನೇ ದಿನ ಶನಿವಾರನೇ ಅವ್ರು ಮಾಡ್ಬೇಕು. ಬೇರೆ ದಿನ ಸುಮ್ಮನೆ ಇರ್ತಾ ಇದ್ರು ಏನೋ ನನಗೆ ಗೊತ್ತಿಲ್ಲ. ನಮ್ಮ ಹೊಸ ಒಡಂಬಡಿಕೆ ಹೆಂಗೆ ಬ್ರದರ್ ಅಂತ ನೀವು ಕೇಳ್ಬೋದು. ಫಸ್ಟ್ ಅದು ಹೆಂಗೆ ಅಂತ ನೀವು ಕೇಳ್ಬೋದು. ನೋಡಿ, ಅಪೊಸ್ತಲರ ಕೃತ್ಯ 2:46, ಆಕ್ಟ್ಸ್ ಚಾಪ್ಟರ್ 2:46. ಅವರು ದಿನಾಲು ದೇವಾಲಯದಲ್ಲಿ ಕೂಡುತ್ತಾ ಇದೆಯಾ? ಅವ್ರು ದಿನಾಲು ಏನ್ ಮಾಡ್ತಾ ಇದ್ರು? ದಿನಾಲು ಅಂದ್ರೆ ಎಷ್ಟು ದಿನ? ವಾರದಲ್ಲಿ 7 ದಿನ ಏನ್ ಮಾಡ್ತಾ ಇದ್ರು? ನಮ್ಮ ತರ ಚರ್ಚ್ ತೆಗಿತಾ ಇದ್ರು. ನಾವು 7 ದಿನ ಕೂಡ ಪ್ರೇಯರ್ ಇರ್ತೈತಲ್ಲ. ಅವ್ರೇನ್ ಮಾಡ್ತಾ ಇದ್ರು? ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತನ್ ಬಂದೋದ್ಮೇಲೆ ಏನ್ ಮಾಡ್ತಾ ಇದ್ದಾರೆ? ಆದಿ ಸಭೆಯವರು ಏನ್ ಮಾಡ್ತಾ ಇದ್ದಾರೆ? ಯೇಸು ಕ್ರಿಸ್ತನ ರಕ್ತ ಸುರಿಸಿ ಹೊಸ ಒಡಂಬಡಿಕೆಯನ್ನು ತಂದ ಮೇಲೆ ಏನ್ ಮಾಡ್ತಾ ಇದ್ದಾರೆ? ಅವರು ದಿನಾಲು ದೇವಾಲಯದಲ್ಲಿ ಬರ್ತಾ ಇದ್ದಾರೆ. ಡೈಲಿ ನಾವು ಚರ್ಚಿಗೆ ಬರ್ಬೇಕು, ಡೈಲಿ ಪ್ರೇ ಮಾಡ್ಬೇಕು ಮನೆಯಲ್ಲಿ. ಭಾನುವಾರ ಮಾಡ್ಬಿಟ್ಟು ತಿರ್ಗಾ ಭಾನುವಾರ ಮಾಡೋದಲ್ಲ, ಆಮೇಲೆ ಅದು ಬೇರೆ ತಪ್ಪಾಗ್ಬೇಕು. 7 ದಿನ ಕೂಡ ನಿಮ್ಗೆ ದೇವ್ರು ಬೇಕು. 7 ದಿನನೂ ನೀನು ಆರಾಧಿಸ್ಬೇಕು. 7 ದಿನ ಕೂಡ ದೇವ್ರನ್ನ ಘನಪಡಿಸ್ಬೇಕು. 7 ದಿನ ಕೂಡ ನೀನು ದೇವ್ರ ಜೊತೆ ಇರಬೇಕು, ದೇವ್ರ ಜೊತೆ ನಡಿಬೇಕು. ಇಸ್ರಾಯೇಲ್ರಿಗೆ 1 ದಿನ ಕೊಟ್ಟರು, ಹೊಸ ಒಡಂಬಡಿಕೆಗೆ 7 ದಿನ ಕೂಡ ದೇವ್ರು ಬೇಕು. ಎಲ್ಲಾ ದಿನನೂ ಸ್ಪೆಷಲ್, ಪ್ರತಿದಿನನೂ ವಿಶೇಷ. ಅವ್ರಿಗೆ 1 ದಿನ ವಿಶೇಷ, ಯಾವತ್ತು? ಶನಿವಾರ. 7ನೇ ದಿನ ಸಬ್ಬತ್ ದಿನ. ನಮಗೆ ಎಲ್ಲಾ ದಿನನೂ ವಿಶೇಷತೆ ಅಂತ ರೋಮಾಪುರ ಗ್ರಂಥ 14ನೇ ಅಧ್ಯಾಯದಲ್ಲಿ ಬರೀತಾರೆ. ಪ್ರತಿದಿನ ನೀನು ಪ್ರೇ ಮಾಡಿದ್ರೆ ಏನು ಊಟ ಕೂಡ ಮಾಡೋಂಗಿಲ್ಲ, ನಿದ್ರೇನು ಮಾಡಬಾರ್ದು. ಮಾಡ್ತಾರೆ ಪ್ರೇ ಮಾಡ್ತೀರಾ, ನಿನ್ನೊಳ್ಳೇದು ಬೇಕಂದ್ರೆ ಏನೂ ಆಗ್ಬಾರ್ದು. ಏನೇನು ಆದ್ರೂ ಕೂಡ ದೇವ್ರು ತಪ್ಪಿಸ್ಬೇಕು. ಸೈತಾನ ಚೆನ್ನಾಗಿತ್ತು ಮಾಡ್ತಾನೆ ಅಂದ್ರೆ ಪ್ರೇಯರ್, ಪ್ರೇ ಮಾಡಿದ್ರೆ ಪ್ರೇಯರ್ ತಪ್ಪಿಸ್ಬೇಕು. ಆಮೇಲೆ ದಿನಾಲು ಏನ್ ಮಾಡ್ತಾ ಇದ್ರಿ? ವಿಶ್ವಾಸಿಗಳವರು, ಪಾಸ್ಟ್ಗಳಲ್ಲ, ವಿಶ್ವಾಸಿಗಳವರು ಡೈಲಿ ಕಂಟಿನ್ಯೂ ಸಾಯೋವರೆಗೂ ಅವ್ರು ಹಂಗೆ ಚರ್ಚೆಗೆ ಬರ್ತಾ ಇದ್ರು. ಡೈಲಿ ಏನೇನು ಕೆಲಸ ಇದೆ ಮುಗಿಸ್ಬಿಟ್ಟು, ತೋಟದಲ್ಲಿ ಏನಿದೆ ಮುಗಿಸ್ಬಿಟ್ಟು, ಕಿಚನ್ ಏನಿದೆ ಮುಗಿಸ್ಬಿಟ್ಟು, ಕ್ಲೀನಿಂಗ್ ಏನಿದೆ ಮಾಡ್ಬಿಟ್ಟು ಡೈಲಿ ಒಂದು ಅಷ್ಟೊತ್ತು ಚರ್ಚಲ್ಲಿ ಇರ್ತಾರೆ. ಅಲ್ಲಿ ಡೈಲಿ ಪ್ರೇಯರು, ಡೈಲಿ ಆರಾಧನೆ, ಡೈಲಿ ಪ್ರಸಂಗ. ನೋಡು ಅದಕ್ಕೂ ಇನ್ನೊಂದು ವಾಕ್ಯ ನೋಡೋಣ. 6:4 ಓದಿ. ಅದರಲ್ಲಿ ಏನ್ ಹೇಳ್ತೈತೆ? ನಾವಾದರೂ ಪ್ರಾರ್ಥನೆಗಳಲ್ಲಿ, ವಾಕ್ಯೋಪದೇಶದಲ್ಲಿ ನಿರಂತರಾಗಿರ್ತೀವಿ. ಅಬ್ಬಾ, ಫಸ್ಟ್ ಹೆಂಗಿರ್ಬೇಕು? ಭಾನುವಾರ ಒಂದಿನ ವಾಕ್ಯ ಹೇಳೋದಲ್ಲ, ಭಾನುವಾರ ಒಂದಿನ ಚರ್ಚ್ ತೆಗೆಯೋದಲ್ಲ. ಯಾಕೆ ಭಾನುವಾರ ಒಂದೇ ದಿನ ಅಲ್ಲ ಪೇಮೆಂಟ್ ಕೊಡೋದು, ಕಾಣಿಕೆ ಕೊಡೋದು. ಅದಕ್ಕ ಅಲ್ಲೇನ್ ಹೇಳ್ತಾ ಇದೆ? ದಿನಾಲು ನಿರಂತರ ಅಂದ್ರೆ ಏನು? ಫುಲ್ ಟೈಮ್ ಅಲ್ಲಿ ಇನ್ವಾಲ್ವ್ ಆಗ್ಬೋದು. ಫುಲ್ ಟೈಮ್ ಜಾಬ್ ಅಂತಾರೆ, ಫುಲ್ ಟೈಮ್ ಮಿನಿಸ್ಟ್ರಿ ಅಂತಾರೆ, ಫುಲ್ ಟೈಮ್ ಪಿಒಟ್ ಅಂತಾರೆ ಕುಡಿಯೋರು. ಹಲ್ಲೆಲೂಯಾ. ಹೇಳ್ತಾ ಇದ್ದಾರೆ ನಾವಂತೂ ಪ್ರಾರ್ಥನೆಯಲ್ಲಿ, ವಾಕ್ಯೋಪದೇಶದಲ್ಲಿ ನಿರಂತರ ಆಗಿರ್ತೀವಿ. ಈ ಅಡಿಗೆ ನೋಡ್ಕೊಳ್ಳೋದು, ಈ ಪ್ರಾಜೆಕ್ಟ್ಸ್ ನೋಡ್ಕೊಳ್ಳೋದು, ಇನ್ಚಾರ್ಜು, ಈ ಆಫೀಸ್ ವರ್ಕು, ಈ ನಮಗೆ ಬೇಡ. ನಾವು ವಾಕ್ಯ ಹೇಳೋದಕ್ಕೆ, ಪ್ರೇಯರ್ ಮಾಡೋದಕ್ಕೆ, ಉಪದೇಶ ಮಾಡೋದಕ್ಕೆ ನಿರಂತರ ಆಗಿರ್ತೀವಿ. 7 ದಿನ ಫಾಸ್ಟ್, 7 ದಿನ ಕೂಡ. ಅದಕ್ಕೆ ನಮ್ಮ ಚರ್ಚಿನ 7 ದಿನ ರೂಢಿ ಮಾಡ್ತಾರೆ. ನೀವೇನು ಗೊತ್ತಿಲ್ಲ, 4 ದಿನ ಹೇಳಕ್ಕಾಗಲ್ಲ. ಪ್ರತಿದಿನ ಕೂಡ ಇಲ್ಲಿ ಆರಾಧನೆ ಜರುಗ್ಬೋದು. ನಿಜವಾಗ್ಲೂ ಇಲ್ಲಿರ್ತದೆ ಎಲ್ಲಿರ್ತದೆ ಗೊತ್ತಿಲ್ಲ. ದೇವ್ರು ಬರೋದು ಲೇಟ್ ಆದ್ರೆ, ದೇವ್ರು ಎತ್ತಲ್ಪಡೋದು ಲೇಟ್ ಆದ್ರೆ ಖಂಡಿತವಾಗ್ಲೂ 7 ದಿನ ಕೂಡ ಹೀಲಿಂಗ್ ಫೈರ್, 7 ದಿನ ಕೂಡ ಮೆಸೇಜು, 7 ದಿನ ಕೂಡ ಸಂಡೇ ಇರ್ತದೆ. ಹಂಗೆ ಈ ಸಂಡೇ ಮಾತ್ರ ಸ್ಪೆಷಲ್ ಅಂತ ತಗೋಬೇಡಿ ದಯವಿಟ್ಟು. ಆ ಸಂಡೇ ವಿಶೇಷನೇ. ಒಂದಿನ ಕೂಡಿ ಬರಬೇಕು, ಸಭೆ ಕೂಡಿ ಬರೋದು ಅಂತಾರೆ. ಅದು 7 ದಿನ ಕೂಡ ಮಾಡ್ಬೋದು. 7 ದಿನ ಮಾಡೋರು ಇದ್ದಾರೆ. 7 ದಿನ ಕೂಡ ರೋಗಿಗಳಿದ್ರೆ, 7 ದಿನ ಕೂಡ ವಾಕ್ಯ ಕೇಳೋರಿದ್ರೆ ಯಾಕೆ ಮಾಡಬಾರ್ದು? ಬಾಸ್ ನೀವು ಹೇಳಿ ನನಗೆ. ಜನರಿಗೆ ಬರ್ತಾರಂದ್ರೆ ಯಾಕೆ ಮಾಡಬಾರ್ದು ಹೇಳಿ? ಆಮೇಲೆ ಭಾನುವಾರನೇ ಮಾಡಬೇಕು, ಶನಿವಾರನೇ ಮಾಡಬೇಕು, ಶುಕ್ರವಾರನೇ ಮಾಡ್ಬೇಕಂದ್ರೆ ತಪ್ಪು. ಮುಸ್ಲಿಂ ಕಂಟ್ರಿಯಲ್ಲಿ ಶುಕ್ರವಾರ ಲೀವ್ ಕೊಡೋದು, ಅವ್ರು ಶನಿವಾರ ಕೆಲಸ ಮಾಡ್ಬೇಕು. ಅಲ್ಲಿ ಚರ್ಚ್ಗಳು ನಡೆಯೋದೇ ಶುಕ್ರವಾರ. ಏನ್ ಹೇಳ್ತೀರ?
ಅಲ್ಲಿ ಅವರು ಶುಕ್ರವಾರ ಮತ್ತೆ ಭಾನುವಾರ ಅವ್ರು ಕೆಲ್ಸಕ್ಕೆ ಹೋಗ್ಬೇಕು, ಇಲ್ಲಾಂದ್ರೆ ಅವರು ವೀಸಾ ಮೇಲೆ ಹೋಗಿರ್ತಾರೆ. ಕೆಲ್ಸಕ್ಕೆ ಹೋಗಿಲ್ಲ ಅಲ್ಲೆಲ್ಲ ಸಿಕ್ತು. ನಮ್ಮ ಇಂಡಿಯಾ ತರ ಫ್ರೀಡಮ್ ಇರಲ್ಲ. ಅಲ್ಲೆಲ್ಲೂಯಾ. ಒಂದು ಹೆಂಗಸಿಗೂ ಕೂಡ ನೋಡಬಾರ್ದು, ಅಲ್ಲಿ ಹೋದ್ರೆ ನೋಡಿದ್ರೆ ಜೈಲಲ್ಲಿ ಇರ್ತಾರೆ. ಎಷ್ಟು ಜನಕ್ಕೆ ಬರೋ ಟಿಕೆಟ್ ಕಾಸು ಇರಲ್ಲ. ಯಾರು ಫಾರಿನ್ ಹೋಗಿ ಹುಷಾರಾಗಿ ಹತ್ರ ಪಟ್ಟು ಯಾವ ಅಗ್ರಿಮೆಂಟ್ ಅಲ್ಲಿ ಯಾವ ಇದರಲ್ಲಿ ಹೋಗ್ಬೇಡಿ. ಯಾರೇ ಬುಕ್ ಮಾಡ್ಲಿ, ಯಾರೇ ಟಿಕೆಟ್ ಬುಕ್ ಮಾಡ್ಲಿ, ನೋ ಆಪ್ಷನ್ಸ್ ಹೆಂಗಿದೆ ಕರೆಕ್ಟ್ ಆಗಿ ತಿಳ್ಕೊಂಡು ಏನಂತ ಹೋಗಿ. ಅಲ್ಲೆಲ್ಲೂಯಾ. ಆಮೇಲೆ ಎಸ್, ಇನ್ನೊಂದು ವಾಕ್ಯಕ್ಕೆ ಬರೋಣ. ಹೊಸ ಒಡಂಬಡಿಕೆ ಏನ್ ಹೇಳ್ತದೆ? ದಿನಾಲು ದೇವಾಲಯದಲ್ಲಿ ಕೂಡಬೇಕು, ದಿನಾಲು ವಾಕ್ಯೋಪದೇಶ. ಸಾರಿ, ಆತರ ನಾನು ಇಲ್ಲಿ ಅದೇ ಹೇಳೋದು, ಅಲ್ಲಿ ಅದೇ ಹೇಳೋದು, ಮನೆ ಕೆಳಗಡೆ ಅವ್ರ ಮನೆಗೆ ಹೋದ್ರೆ ಅದೇ ಹೇಳೋದು. ಕೇಳಬಾರ್ದು. ಆಕ್ಚುಲಿ ಎಲ್ಲ ಹೇಳ್ಕೊಡುವ ಪಾಸ್ಪುಸ್ತಕ ಕೇಳಲೇಬಾರ್ದು. ನಿಂಗೆ ಮಾಡೋಕೆ ಇಷ್ಟ ಇದ್ರೆ ಅದು ಕೇಳ್ತದೆ ಅಷ್ಟೇ. ಕೇಳಲೇಬಾರ್ದು, ಅದು ದೇವ್ರಿಗೆ ಇಷ್ಟ ಅಲ್ಲ, ಬಿಟ್ಬಿಡ್ಬೇಕು. ತಿರ್ಗಾ ಕೇಳ್ತಾ ಇದೆ ಅಂದ್ರೆ ಒಂದು ಮಾತು ಹೇಳ್ಬಿಟ್ಟು ಅವ್ರನ್ನ ಕಿವಿಗೆ ಹಾಕ್ಬಿಟ್ಟು ಅಂತ ಹೋಗೋದು. ಇಲ್ಲದ್ರೆ ಸೈಲೆಂಟ್ ಆಗಿ ಹೋಗ್ಬಿಡೋದು. ಕೆಲವು ಸೈಲೆಂಟ್ ಆಗೇ ಹೋಗ್ಬಿಡ್ತಾರೆ, ಮಾಡ್ಕೊಂಡೇ ಬರ್ತಾರೆ, ಇರ್ತಾರೆ, ಹೋಗ್ತಾರೆ. ಇನ್ ಕೆಲವರು ಸುಮ್ಮನೆ ಹಂಗೆ ಟಚ್ ಮಾಡಿ ಹೋಗೋಣ. ಯಾವಾಗ ರೋಗ ಬಂದ್ರೆ, ಕಾಯಿಲೆ ಬಂದ್ರೆ, ಆಮೇಲೆ ತುಂಬಾ ಸೈತಾನ ಹುಷಾರ್. ನೀವು ಅವನಿಗಿಂತ ಹುಷಾರಾಗಿದ್ರೆ ಗೆಲ್ತೀವಿ. ವಾಕ್ಯ ಹೋದ್ರೆ ಹುಷಾರ್ ಬರ್ತೀವಿ. ಏನ್ ಹೇಳ್ತಾರೆ? ನಿಮ್ ಮಂಡುತನ ನೋಡಿ ಅವ್ನು ಬರ್ದಿಟ್ಟ. ನಿಮ್ಮಂದ್ರೆ ಇಸ್ರಾಯೇಲ್ ಕೇಳ್ತಾರ ಬಂದು, ನಿಮ್ ಮಂಡುತನ ನೋಡಿ ಡೈವರ್ಸ್ ಕೊಟ್ಬಿಡೋಣಂತೆ. ಆದ್ರೆ ಆದಿಯಿಂದಂಗೆ ಆದಾಮ ಹುಟ್ಟಿದಾಗಿಂದ ಇಲ್ಲಿವರೆಗೂ ಆತರ ಇಲ್ಲ. ದೇವರು ಯಾರಿಗೂ ಎರಡನೇ ಮ್ಯಾರೇಜ್ಗೆ ಪರ್ಮಿಷನ್ ಕೊಟ್ಟಿಲ್ಲ. ಎರಡನೇ ಗಂಡಸಿನ ಇಟ್ಕೋ, ಮದುವೆ ಮಾಡ್ಕೋ, ಗಂಡನಿಗೆ ಡೈವರ್ಸ್ ಕೊಟ್ಟು ಹೆಂಡತಿ ಡೈವರ್ಸ್ ಕೊಟ್ಟು ಅಂತ ಹೇಳಿಲ್ಲ. ನಿಮ್ ಮಂಡುತನ ನೋಡಿ ಅವನು ಅನ್ ಬರ್ದಿಟ್ಟ. ಮತ್ತಾಯ ಗ್ರಂಥ, ಸಾರಿ, ಧರ್ಮೋಪದೇಶ ಕಾಂಡ 24:1 ವಿಮೋಚನಾ ಕಾಂಡದಲ್ಲಿ ಅದು 2 ಹತ್ರ ಸಿಗ್ತದೆ ಆ ವಾಕ್ಯ. ನೀವ್ ಕೇಳ್ತಾನೆ ಇದ್ದಿದ್ಕ ಅವ್ನು ಬರ್ದಿಟ್ಟಿದ್ದಾನೆ. ಆಲ್ಟರ್ನೇಟ್ ಮಾಡ್ಕೊಟ್ಟ ನೋಡಿ, ಅವ್ರಿಗೋಸ್ಕರ ಚೇಂಜ್ ಮಾಡಿ ವರ್ಷೆ. ಇವಾಗ ನಾವೆಂಗ ಅದನ್ನ ಫಾಲೋ ಮಾಡೋದು? ಬಟ್ ಇಲ್ಲಿ ಏನ್ ಹೇಳ್ತಾ ಇದ್ದೇನೆ, ಆ ದಿನ ನಮ್ಗೆ ಹಂಗಿಲ್ಲ. ಅದರ ಕಾರಣ ಇದ್ರ ಈಗ ಕೊಟ್ಟನಲ್ಲ ಫಸ್ಟ್ ವಾಕ್ಯ ಮತ್ತಾಯ 5:31 ಕಾರಣ ಇದ್ರೆ ಡೈವರ್ಸ್ ಕೊಡಬೇಡ ಹೆಂಡತಿಗೆ. ಆಮೇನ್, ಹಲ್ಲೆಲೂಯಾ, ಆಮೇನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಲಾಸ್ಟ್ ಒಂದು ವಾಕ್ಯ ಓದ್ಬಿಡಿ. 2 ಕೊರಿಂಥ 3:6-10, 2 Corinthians chapter 3, 6-10. ಯಾವ ಒಡಂಬಡಿಕೆಗೆ ಸೇವಕರು? ಎಲ್ಲಾರು ಸೇವಕರೇ. ಒಂದು ತಿಳ್ಕೊಳ್ಳಿ, ಮೈಕ್ ಹಿಡಿಯೋ ಪಾಸ್ಟರ್ ಪುಲ್ಪಿಟ್ ಅಲ್ಲಿ ನಿಂತಿರೋರು ಮಾತ್ರ ಸೇವಕರು ಅನ್ಬೇಡ. ಕಾಲೇಜ್ಗೆ ಹೋಗಿ ಬೈಬಲ್ ಸ್ಟಡಿ ಮಾಡ್ಕೊಂಡ್ ಬಂದಿರೋರು ಮಾತ್ರ ಪಾಸ್ಟ್ ಅನ್ಬೇಡಿ. ನಿಮ್ಮ ಮನೆಗೆ ನೀನೇ ಪಾಸ್ಟ್. ನಿಮ್ಮ ಮನೆಗೆ ಫಸ್ಟ್ ನೀನ್ ಪಾಸ್ಟ್, ಮರಿಬೇಡ. ಅದ್ ಮನೆ ಫ್ಯಾಮಿಲಿ ಬಗ್ಗೆ ಮಾತಾಡೋಕೆ ಹೇಳಿ. ನಿನ್ ಮನೇಲಿ ಸ್ಟ್ರಿಕ್ಟ್ ಆಗಿ ನಿಮ್ಮ ಹೆಂಡತಿಗೆ ನಿಮ್ಮ ಮಕ್ಳಿಗೆ ನೀನೇ ಪಾಸ್ಟ್ ಅಂತ ಫ್ಯಾಮಿಲಿ ಬಗ್ಗೆ ಮಾತಾಡ್ಬೋದು. 2 weeks ಬ್ಯಾಕ್ ದೇವ್ರು ಸಂಡೇ ಸರ್ವಿಸ್. ಆಮೇಲೆ ನಿಮ್ ಮನೇಲಿ ನೀನ್ ಸ್ಟ್ರಾಂಗ್ ಆಗಿರ್ಬೇಕು. ಫಸ್ಟ್ ನಿನ್ ಹೆಂಡತಿ ಕೆಳಗಡೆ, ನಿನ್ ಮಕ್ಳ ಕೆಳಗಡೆ ಅಂತ ಹೇಳ್ಕೊಟ್ರು ದೇವ್ರು. ಅದ್ರ ಅರ್ಥ ಏನ್ ಗೊತ್ತಾ? ನಿಮ್ ಮನೆಗೆ ನೀನೇ ಯಜಮಾನ, ನೀನೇ ಫಾಸ್ಟ್. ನಿಮ್ ಮನೆಯನ್ನ ಕಾಯ್ದೆ ಇದ್ರೆ ನಮ್ದೇ ಇರೋರಿಗಿಂತ ಕೀಳಂತ ಹೇಳ್ಬಿಟ್ಟ ತಿಮೋತಿಯ ಗ್ರಂಥದಲ್ಲಿ. ನೋವಾ ತನ್ನ ಮನೆಯನ್ನ ಕಾಪಾಡ್ಕೊಳ್ಳೋದಕ್ಕೆ ನಾವೆಯನ್ನ ಕಟ್ಟಿದ. ಇವತ್ತು ಅವ್ರವ್ರ ಮನೆಯಲ್ಲಿ ಅದ್ರ ಒಬ್ಬೊಬ್ರು ಇರ್ಬೇಕು. ಅಲ್ಲಿ ನೋಡಿ, ಹೊಸ ಒಡಂಬಡಿಕೆಗೆ ಸೇವಕರಾಗಿರೋ ನಾವು ಯಾವ ಒಡಂಬಡಿಕೆ? ಹೊಸ ಒಡಂಬಡಿಕೆ. ಲಿಖಿತ ಅಂದ್ರೆ ಏನು? ರೈಟಿಂಗ್ ಅಲ್ಲಿ ಬರ್ಕೊಡೋದು, ಪೇಪರ್ ಅಲ್ಲಿ ಬರ್ಕೊಡೋದು, ಕಲ್ಲಿನ ಮೇಲೆ ಬರ್ಕೊಡೋದು, ಅದು ಬರ್ತಿದೀವಿ ಕಲ್ಲಂತ. ಬರ್ಕೊಡೋ ಸೇವೆ ಒಡಂಬಡಿಕೆ ಅಲ್ಲ, ನಮ್ಮ ಹೃದಯಗಳ ಮೇಲೆ ಬರ್ದಿರೋದು. ಆಕ್ಚುಲಿ ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಹಾರ್ಟ್ ಮೇಲೆ ಬರ್ದಿರೋದು. ಹೊಸ ಒಡಂಬಡಿಕೆ ಯಾವ್ದ್ರ ಮೇಲೆ ಬರ್ದಿರೋದು? ಪ್ರಿಂಟಿಂಗ್ ಬೈಬಲ್ ಇರ್ಬೋದು, ನಮ್ಮ ಹೃದಯದಲ್ಲಿ. ಈಗ ನಾನು ನಿಮ್ಗೆ ಎಷ್ಟೋ ವಾಕ್ಯಗಳು ತೆಗೆದಿರಿ ಹೇಳ್ತಾ ಇರೋದು, ಹಂಗೆ ನಾನು ಬಾಯಿಪಾಠ ಮಾಡಿರೋದಕ್ಕೆ ನನ್ನ ಹೃದಯ ಅಲ್ಲಿಗೆ ಮೇಲೆ ಬರ್ದಿರೋದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಕೂಡ ಮಾಡ್ತೀರಾ, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಸಾರಿ. ಆಮೇಲೆ ಈ ಹೊಸ ಒಡಂಬಡಿಕೆ ನಿನ್ನ ಹೃದಯದ ಮೇಲೆ ಬರ್ದಿರೋದು, ಚೆನ್ನಾಗಿ ಗಮನ ಇರಲಿ. ಆಮೇಲೆ ಹಳೆ ಒಡಂಬಡಿಕೆ ಕಲ್ಲಿನ ಮೇಲೆ ಬರ್ಕೊಟ್ಟಿದ್ದು, ಎಚ್ಚರ ಇರಲಿ. ಕರಪತ್ರದ ಮೇಲೆ ಮಸೀದಿ ಬರ್ದಿದ್ದು, ಎಚ್ಚರ ಇರಲಿ. ಆದ್ರೆ ಈ ಹೊಸ ಒಡಂಬಡಿಕೆ ನಿನ್ನ ಹೃದಯದ ಮೇಲೆ ಬರ್ದಿದ್ದಾರೆ. ವ್ಯತ್ಯಾಸ ಗೊತ್ತಾಯ್ತು? ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಗೆ ಓದಿ ಅದು ಕೊಡ್ತದೆ. ನನ್ನ ಮಾತುಗಳು ಹೇಳ್ತೈತೆ.
ಹಾ ಯಾವ ಸಂಬಂಧ? ಹೊಸ ಒಡಂಬಡಿಕೆ ದೇವರಾತ್ಮ ಸಂಬಂಧ. ಹಳೆ ಒಡಂಬಡಿಕೆ ಲಿಖಿತ ರೂಪವಾದದ್ದು, ಕೈಯಲ್ಲಿ ಬರೆದಿರೋದು. ಇದು ದೇವರಾತ್ಮ ಬರೆದಿರೋದು ಹೊಸ ಒಡಂಬಡಿಕೆ. ಆಮೇಲೆ ಯಾವ್ದದು? ಧರ್ಮಶಾಸ್ತ್ರ. ಲಿಖಿತ ಅಂದ್ರೆ ಕೈಯಲ್ಲಿ ಕಲ್ಲಲ್ಲಿ ಬರ್ಕೊಟ್ಟಿದ್ದು ಮೋಸೆ ಕೈಗೆ. ಅದ್ರ ಮೇಲೆ ಚೆನ್ನಾಗಿ ನೋಡಿ, ಎಲ್ಲಿ ಎಲ್ಲಿ ಬರ್ದಿದೆ ಅದು? ಮರಣವನ್ನ ಕೊಡೋದು 10 ಕಮಾಂಡ್ಮೆಂಟ್ಸ್ ಕಲ್ಲಿನ ಮೇಲೆ. ಆಮೇಲೆ ಜೀವವನ್ನ ಕೊಡೋದು ಬರೀ ಪ್ರಭಾವ. ಅಧಿಕ ಪ್ರಭಾವದಿಂದ ಕೂಡಿದಂತಿದೆ ನೋಡಿ ಮುಂದಕ್ಕೆ. ಎಷ್ಟೋ ಹೆಚ್ಚಾಗಿ, ಮೋರ್ ದೆನ್ ಹೋಲಿ ಪ್ಲೇಸ್, ಮೋಸ್ಟ್ ಹೋಲಿ ಪ್ಲೇಸ್. ಏನ್ ಅರ್ಥ ಇವೆರಡಕ್ಕೂ? ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ. ಎಷ್ಟೋ ಹೆಚ್ಚಾಗಿ ಅನ್ನೋ ಪದನ ಬಳಸ್ತಾನೆ ನೋಡಿ. ಆಮೇಲೆ ಅಪರಾಧ ನಿರ್ಣಯ ಅಂದ್ರೆ ತಪ್ಪನ್ನ ಹೊರಿಸೋದು ನಮ್ಮ ಮೇಲೆ. ಅದು ನಮ್ಮ ಮೇಲೆ ಧರ್ಮಶಾಸ್ತ್ರ ತಪ್ಪು ಹೊರಿಸ್ತೈತಂತೆ. ಆದ್ರೆ ದೇವರಾತ್ಮ ಸಂಬಂಧವಾದ ನಿರ್ಣಯ ನಮ್ಮನ್ನ ನೀತಿವಂತರನ್ನಾಗಿ ದೇವರ ಹತ್ರ ಕರ್ಕೊಂಡು ಹೋಗ್ತೈತೆ. ಇದೇ ಧರ್ಮಶಾಸ್ತ್ರಕ್ಕೂ ಕೃಪೆಗೂ ಯೇಸು ಕ್ರಿಸ್ತನಿಗೂ ಮೋಶೆಯ ನಿಯಮಕ್ಕೂ ಧರ್ಮಶಾಸ್ತ್ರ ನಿಯಮಕ್ಕೂ ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ಇರೋ ವ್ಯತ್ಯಾಸ. ಇದು ಜಾಸ್ತಿ ಈ ತರ ಹೇಳಿದ್ರೆ ಬೆಳಿಗ್ಗೆವರೆಗೂ ಹೇಳ್ಬೋದು ಈ ತರ ವ್ಯತ್ಯಾಸಗಳು. ಇಷ್ಟರಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ, ಎಲ್ಲಾರ್ಗೂ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಇವಾಗ ಹಳೆ ಒಡಂಬಡಿಕೆನ ಚೆನ್ನಾಗಿ ಓದಿ. ನಿಮ್ಗೆ ಓದೋಕ್ ಮಾತ್ರ ಕೊಟ್ಟಿದ್ದು, ಅದ್ರ ಪ್ರಕಾರ ನಡೆಯಕ್ಕಲ್ಲ. ಅದನ್ನ ನೆರವೇರಿಸಿಕೊಟ್ಬಿಟ್ಟಿದ್ದ ನಮಗೋಸ್ಕರ ಯೇಸು ಸ್ವಾಮಿ. ಎಷ್ಟನೇ ವಾಕ್ಯ ಕೊಟ್ಟೆ ನಿಮ್ಗೆ? ಅದು ಮತ್ತಾಯ 5:17 ಆತನು ಧರ್ಮಶಾಸ್ತ್ರವನ್ನೆಲ್ಲ ನೆರವೇರಿಸ್ಬಿಟ್ಟಿದ್ದಾನೆ. ನೀನಿನ್ನ ಅದ್ರ ಪ್ರಕಾರ ನಡೆಯೋದು, ಸಭಾ ದಿನಕ್ಕೆ ಹೋಗೋದು, 8ನೇ ದಿನದಲ್ಲಿ ಸುನ್ನತಿ, 8ನೇ ದಿನದಲ್ಲಿ ಮಗುಗೆ ಸಿಕ್ಕೋದು ಬೇಕಾಗಿಲ್ಲ. ಯೇಸು ಕ್ರಿಸ್ತನ ಅವ್ರ ತಂದೆ ಕರ್ಕೊಂಡೋಗಿ ಅದನ್ನು ನೆರವೇರಿಸಿಕೊಟ್ಟಿದ್ದಾನೆ. ನೀನು ಹಳೆಯ ಒಡಂಬಡಿಕೆಯಲ್ಲಿ ಮಾಡಿದ ಏನು ಮಾಡಬೇಕಾಗಿಲ್ಲ. ಡ್ಯಾನ್ಸ್ ಸಮೇತ ಸೇರಿ ಮಾತಾಡ್ಬೋದು ಪ್ಲೀಸ್. ಆಮೇಲೆ ಹಲ್ಲೆಲೂಯಾ. ಶರೀರದಲ್ಲಿ ಕುಡಿದ್ರೆ ಎಲ್ಲಾರ್ಗೂ ಸಂತೋಷ ಆಗುತ್ತೆ. ಈಗಲೇ ಹೇಳಿ, ಕುಣಿಯೋ ಮಾಸ್ತ್ರ ಎಲ್ಲಾರು ಹೋಗ್ತಾರೆ. 6 ಹಾಡು 7 ಹಾಡು ಕುಣಿಸ್ತಾನೆ, ಚೆನ್ನಾಗಿ ಕುಣಿಸ್ತಾನೆ. ಅವ್ನ ಕಟಿಂಗ್ ಕೂಡ ಅಂತದೇ ಮಾಡಿರ್ತಾನೆ. ಹಾಕಿರೋ ಬಟ್ಟೆ ಕೂಡ ಹಂಗೆ ಹಾಕೊಂಡ್ ಬಂದಿರ್ತಾನೆ, ಟೈಟ್ ಬಿಟ್ಟು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಚ್ಚರ, ಜಾಗ್ರತೆ. ನಾವೆಲ್ಲ ಡ್ಯಾನ್ಸ್ ಮಾಡೋಣ ಮೊದಲೆಲ್ಲ. ನಿಜವಾಗ್ಲೂ ಹಳೆ ಒಡಂಬಡಿಕೆ ಸಾರಿ ಮಾತಾಡಿ ಅದೇ ಬಾಯಲ್ಲಿ ಬರ್ತಾರೆ. ಹಳೆ ಜೀವನದಲ್ಲಿ ಡ್ಯಾನ್ಸ್ ಆಡಿದ್ವಿ, ಪಲೇಕಿಯಲ್ಲಿ ಆಡಿದ್ವಿ, ಪಿಕ್ಚರ್ಗಳಿಗೂ ಆಡಿದ್ವಿ, ರೂಮ್ಗಳಲ್ಲಿ ಹುಡುಗರು ಸೇರ್ಕೊಂಡು ಆಡಿದ್ವಿ. ಆ ಬುದ್ಧಿ ಯಾಕೆ ಇಟ್ಕೊಳ್ಳಿಲ್ಲ ಗೊತ್ತಾ? ನನ್ನ ಜೀವಿತ ಬೇರೆ, ನನ್ನ ದೇವರು ಬೇರೆ, ನನ್ನ ಆರಾಧನೆ ಬೇರೆ, ನನ್ನ ಸ್ಥಾನನೇ ಬೇರೆ, ಎಲ್ಲ ಬೇರೆ ಆಗಿದೆ. ಇನ್ನೂ ಹಳೇದಿದ್ರೆ ನನಗೆ ಗೊತ್ತಿಲ್ಲ. ಒಬ್ಬ ರೌಡಿ ಬಂದ್ರೆ ಹೋಗಿ ಮೈಕ್ ಇಟ್ಬಿಟ್ಟು ಹೋಗಿ ಗಲ್ಪಟ್ರೆ ಹಳೇ ಟೈಪಲ್ಲಿ ಇಟ್ಕೊಂಡಂತೆ. ನಾವ್ ಹೆಂಗ್ ಇಟ್ಕೊಬೇಕಂತೆ? ಮನಕಾಲಲ್ಲಿ ನಮ್ಮ ಯುದ್ಧ, ಕಣ್ಣೀರಲ್ಲಿ ನಮ್ಮ ಯುದ್ಧ, ಉಪವಾಸ ನಮ್ಮ ಯುದ್ಧ, ವಾಕ್ಯದಲ್ಲಿ ಗದರಿಸೋದು ನಮ್ಮ ಯುದ್ಧ. ಹಲ್ಲೆಲೂಯಾ. ಕೆಲವು ಸಂಪ್ರದಾಯಗಳು, ಕೆಲವು ಪದ್ಧತಿಗಳನ್ನ ಹೇಳ್ಕೊಡ್ತಾರೆ ಪಾಸ್ಟರ್ಗಳು. ಎಚ್ಚರ, ಅದೆಲ್ಲ ಯೇಸು ಸ್ವಾಮಿ ಮಾಡಿ ಮುಗಿಸಿದ್ದಾನೆ. ಇಲ್ಲಿ ಹೇಳಿದ್ರು ಅಲ್ಲಿ ಹೇಳಿದ್ರೆ ಹಳೆ ಒಡಂಬಡಿಕೆಯಲ್ಲಿ ತೆಗೆದ್ರೆ ನೀನು ಅಳಬಳಾಗಿ ಹೋಗ್ತೀಯ ಅಷ್ಟೇ. ನೀನು ಅದ್ರ ಬದಲು ಹಿಂದೂ ಅಲ್ಲಿ ಇದ್ದಿದ್ರೆ ಸರಿ ಹೋಗ್ತಾ ಇತ್ತು. ಎಲ್ಲಿ ಇನ್ನು ಅದರಲ್ಲಿ ಬಂದ್ರೂ ಮರಣನೆ, ಅಲ್ಲಿದ್ದಿದ್ರು ಮರಣನೆ. ದೇವರಾತ್ಮ ಸಂಬಂಧ ವಿಷಯ ಬಾ. ಅದು ಲಿಖಿತ ರೂಪವಾದದ್ದಲ್ಲ, ಮರಣ ಕೊಡೋದಲ್ಲ, ಜೀವ ಕೊಡೋದು. ಆಮೆನ್. ಪ್ರೈಸ್ ದಿ ಲಾರ್ಡ್. ಎದ್ದಿಟ್ಕೊಳ್ಳಿ. ಥ್ಯಾಂಕ್ ಯು ಅಪ್ಪ. ಈ 1 ಗಂಟೆ ಅದ್ಭುತ ರೀತಿಯಲ್ಲಿ ನಮ್ಮ ಒಟ್ಟಿಗೆ ಮಾತಾಡಿದ್ವಿ. ಅತಿಶಯವಾಗಿ ನಮ್ಮ ಒಟ್ಟಿಗೆ ಮಾತಾಡಿದ್ಯಾ. ಹಳೇ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ, ಹಳೇ ಆರಾಧನೆಗೂ ಹೊಸ ಆರಾಧನೆಗೂ, ಹಳೇ 7ನೇ ದಿನಕ್ಕೂ ಹೊಸ ದಿನಗಳಿಗೂ
ಯೇಸು ಕ್ರಿಸ್ತನ ಕೃಪಾನಿಯಮಕ್ಕೂ ಮೋಶೆಯ ಧರ್ಮಶಾಸ್ತ್ರಕ್ಕೂ ಇರುವ ವ್ಯತ್ಯಾಸವನ್ನ ನಮ್ಮಲ್ಲಿ ಈ ಬೈಬಲ್ ಸ್ಟಡಿಯಲ್ಲಿ ಮಾತಾಡಲಿಕ್ಕೆ ಅನೇಕ ರೀತಿಯ ನಾವು ಕೇಳಿದಪ್ಪ. ಯೂಟ್ಯೂಬ್ ಅಲ್ಲಿ ಕೂಡ ಕೇಳಿ ರಾಜ, ಇಲ್ಲಿ ಕೂತಿರೋರು ಕೂಡ ಕೇಳಿ ರಾಜ, ಇನ್ನು ಈ ಸಭೆಗೆ ಬರ್ದೇರೋರು ಕೂಡ ಕೇಳಿ ನಮ್ಮಲ್ಲಿ ಆನಂದ ಪಟ್ಟು ಆರಾಧನೆ ವಿಷಯದಲ್ಲಿ, ಕಾರ್ಯದ ವಿಷಯದಲ್ಲಿ, ಮಾತಿನ ವಿಷಯದಲ್ಲಿ, ಮುಗಿ ತಿಳಿಸುವ ವಿಷಯದಲ್ಲಿ ಸಂಪೂರ್ಣವಾಗಿ ಇವರನ್ನು ಆಶೀರ್ವದಿಸಪ್ಪ, ಇವರನ್ನು ಬಲಪಡಿಸಪ್ಪ, ಇವರನ್ನು ದೃಢಪಡಿಸಪ್ಪ. ಯೇಸುವಿನ ನಾಮದಲ್ಲಿ ನಾವು